Morning, all of you. Hope all of you doing very good. Previous all three classes, projectile motion under the title of 2D motion. Projectile motion, that to oblique projectile and horizontal projectile, both are discussed with sufficient theory. See, I have told you sufficient theory in the movie. And please make sure that whatever you have noted down for 3 pages or 4 pages, you practice them rigorously. So that, how do you come to know that your practice was good, was better, was sufficient? How do you come to know that? For that, there is a very simple test. That is, today, of course, I am doing few examples on the board. And when you read the question, test yourself whether when you are reading the question, what is the picture that is getting. After once you finish reading the question, are you able to get to that important solution point? ನಿಮಗೆ ಆ ಫಸ್ಟ್ ಲೈನ್ ಬರ್ತಾ ಇದೆಯಲ್ಲ ಅಂತ ನೋಡ್ಕೊಳ್ಳಿ. ಬರ್ತಾ ಇಲ್ಲ ಅಂದರೆ ಅರ್ಥ ಏನು? ಎಸ್, ಮೈ ಪ್ರಿಪರೇಷನ್ ಈಸ್ ಇನ್ಸಫಿಷಿಯಂಟ್ ಅಂತ ಅರ್ಥ. ಆಲ್ರೆಡಿ ದೋಸ್ ಹು ಹ್ಯಾವ್ ಡನ್ ಫಾರ್ ಇದು ಪೇಪರ್ ಮೇಲೆ ಬರೆದು ಲಾಸ್ಟ್ ವೀಕ್ ಹೇಳಿದ್ದೀವಿ, ದರ್ ವಾಸ್ ಗ್ಯಾಪ್ ಮಧ್ಯದಲ್ಲಿ ಅಟ್ಲೀಸ್ಟ್ 20 ಮಿನಿಟ್ಸ್ ಎವ್ರಿ ಡೇ ಅದನ್ನು ಪ್ರಾಕ್ಟೀಸ್ ಮಾಡಿದ್ದಿದ್ರೆ, for them I am telling you, the moment you just finish reading the question, you will get to the solution immediately. At least 6 to 7 examples out of 10 ನೀವು ಬಂದೇ ಬರುತ್ತೆ. So this is one important test. This test is not just for physics. ನೀವು ಕೆಮಿಸ್ಟ್ರಿ ಆಗ್ಬೋದು, ಮ್ಯಾಥ್ಸ್ ಆಗ್ಬೋದು. ನೀವು ಮಾಡಿರೋ ಪ್ರಿಪ್ರೇಷನ್ ಸರಿ ಹೋಗಿದೆಯಾ ಇಲ್ವಾ, ಬೇಕಾಗಿರೋ ಥರ ಮಾಡಿದೀವಾ ಇಲ್ಲ ಗೊತ್ತು ಮಾಡ್ಕೊಳಕ್ಕೆ ದಿಸ್ ಈಸ್ ಒನ್ ಟೆಸ್ಟ್, ಒನ್ ಆಫ್ ದ ಟೆಸ್ಟ್. ಇನ್ನೂ ಟೆಸ್ಟ್ ಇರುತ್ತೆ, ಆಮೇಲೆ ಹೇಳೋಣ ಬೇಕಾಗಿದೆ. ನಾವು ಲುಕ್ ಹಿಯರ್ ದ ಎಕ್ಸಾಂಪಲ್ಸ್ ಟುಡೇ. ಈ ಎಕ್ಸಾಂಪಲ್ಸ್ ಅಲ್ಲೆಲ್ಲ ಕೂಡ ನಾವು ಮೊನ್ನೆ ಯೂಸ್ ಮಾಡಿರೋ ಕಾನ್ಸೆಪ್ಟ್ಸ್ ಅಂಡರ್ಲೈನ್ ಮಾಡಿ ನೀವು ಬರ್ಕೊಡಿ. ಮಿನಿಮಮ್ ವೆಲಾಸಿಟಿ ಆಫ್ ಆಬ್ಜೆಕ್ಟ್ ಪ್ರೊಜೆಕ್ಟೈಲ್ ಫ್ರಮ್ ಗ್ರೌಂಡ್ ಈಸ್ ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ವೆಲಾಸಿಟಿ ವಿ ಅಂತ ಹೇಳಿದ್ದಾರೆ. ಇವಾಗ ಸಿಂಬಲ್ಸ್ ಅಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಅಂತ ಹೇಳಿದ್ವಿ. ನಾವೆಲ್ಲ ಯು ತಗೊಂಡು ಮಾತಾಡಿರ್ತೀವಿ, ಯುನೇ ತಗೋಬೇಕಂತ ರೂಲ್ ಇಲ್ಲ, ಅವನು ವಿ ಅಂದಿದ್ದಾನೆ, ಕನ್ಫ್ಯೂಸ್ ಆಗಬಾರ್ದು. ಕೇಳಿರೋದು ಟೈಮ್ ಆಫ್ ಫ್ಲೈಟ್ ರೈಂಜ್ ಎಲ್ಲ ಕೇಳಿದ್ದಾರೆ. ಓಕೆ, ಕೀ ವರ್ಡ್ಸ್ ಅಂತ ಹೇಳ್ತಾ ಇರ್ತೀನಿ ನಾನು ಕ್ವಶನ್ ಓದುವಾಗ. ಕೀ ವರ್ಡ್ಸ್, ಫಸ್ಟ್ ಕೀ ವರ್ಡ್ ಏನಿದೆ, ಮಿನಿಮಮ್ ವೆಲಾಸಿಟಿ ಇದೆ. ಎರಡನೇದೇನಿದೆ, ಆಬ್ಲಿಕ್ ಪ್ರೊಜೆಕ್ಟೈಲ್ ಫ್ರಮ್ ಗ್ರೌಂಡ್ ಇದೆ. ಸೊ ಆಬ್ಲಿಕ್ ಪ್ರೊಜೆಕ್ಟೈಲ್ ಮಿನಿಮಮ್ ವೆಲಾಸಿಟಿ ಅಂತ ಕೊಟ್ಟಾಗ ನಮ್ಗೆ ಏನರ್ಥ ಆಯ್ತು? ಇಫ್ ವಿ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಅವಾಗ ವೆಲಾಸಿಟಿ ವಿ ಇದ್ರೆ ಅವರ್ ಸ್ಟೇಟ್ಮೆಂಟ್ ವಾಸ್ ವಿ ಮಿನಿಮಮ್ ಇಸ್ ಈಕ್ವಲ್ ಟು ವಿ ಕಾಸ್ ಥೀಟಾ ಅಂತ ಬರ್ತಿದ್ದೀವಿ. ವೆಲ್ ಥೀಟಾ ಇಸ್ ದ ಆಂಗಲ್ ಆಫ್ ಪ್ರೊಜೆಕ್ಷನ್ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಐ ಶುಡ್ ನಾಟ್ ಟೆಲ್ ಯು ಈಚ್ ಅಂಡ್ ಎವ್ರಿಥಿಂಗ್. ಇವಾಗ ನನಗೆ ಬರೆದ ತಕ್ಷಣ ನಿಮ್ಗೆ ಪಿಕ್ಚರ್ ಸ್ಟೇಟ್ಮೆಂಟ್ಸ್ ಎಲ್ಲ ನೆನಪಾಗಬೇಕು. ವಿ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಹಾಫ್ ಅಂದಿದ್ದಾನೆ ಅಂದ್ರೆ ಹಾಫ್ ಆಫ್ ವಿ ಅಂದಿದ್ದಾನೆ. ಇದ್ರ ಕಾಸ್ ಥೀಟಾ ಹಾಫ್ ಆದ್ರೆ ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರೀಸ್. 60 ಡಿಗ್ರೀಸ್ ಹೇಗೆ ಬರ್ತಿದ್ದಾರೆ ಮತ್ತು ಸ್ಟೆಪ್ ಬೈ ಸ್ಟೆಪ್ ಹಾಕಬಾರ್ದು. ನಾವು ಟೈಮ್ ಮ್ಯಾನೇಜ್ಮೆಂಟ್ ಬರಬೇಕು ಅನ್ನುವಾಗ ಇಂಥ ಚಿಕ್ಕ ಪಾಯಿಂಟ್ ಆದರೂ ಅಟ್ಲೀಸ್ಟ್ ನಾವು ತುಂಬ ಸ್ಮಾರ್ಟ್ ಆಗಿರ್ಬೇಕಲ್ಲ. ಸೊ ವಿ ಕಾಸ್ ಥೀಟಾ 1 ವಿ ಬೈ 2 ಥೀಟಾ ಈಕ್ವಲ್ ಟು 60 ಡಿಗ್ರೀಸ್ ಆಗಿದೆ. ಕಾಸ್ ಥೀಟಾ ಹಾಫ್ ಆಯಿತು ಅಂತ ಬಂತು. Therefore, ಇವಾಗ ನಿಮಗೆ ಟೈಮ್ ಆಫ್ ಫ್ಲೈಟ್ ರೇಂಜ್ ಬಂದ್ಬಿಡುತ್ತೆ ಅನ್ನೋದೊಂದು ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್, ಮೋಸ್ಟ್ ಆಫ್ ದ ಟೈಮ್ಸ್ ಐ ಹ್ಯಾವ್ ಟೋಲ್ಡ್ ಯು, ಒನ್ ಮೋರ್ ಟೈಮ್ ಐ ಆಮ್ ರಿಪೀಟಿಂಗ್. ಫೈನಲಿ ನಿಮಗೆ ಏನು ಬೇಕು? ನನಗೆ ಬೇಕಾದ ಟೈಮ್ ಆಫ್ ಫ್ಲೈಟ್ ಬೇಕು. ಟಿ ಇಸ್ ಈಕ್ವಲ್ ಟು ನಾನು ಏನು ಬರ್ತಿದ್ದೀನಿ, 2u sin ಥೀಟಾ ಬೈ ಜಿ ಅಂತ ಬರ್ತಿದ್ದೀವಿ. ಯು ಅಂತ ನಾನು ತಗೊಂಡಾಗ ಅವ್ನು ವಿ ತಗೊಳ್ಳಿ ಅಂತ ಅವ್ನು ಹೇಳಿದ್ದಾನೆ. Therefore, this is 2v sin ಥೀಟಾ ಬೈ ಜಿ ಅನ್ನೋದು ಬರೀಬೇಕು. ಅದು ಬರೀಬೇಕಂದ್ರೆ ಡಾಟಾದಾಗ ವಿ ಇದೆ, ಏನಿಲ್ಲ ಅಂತ ಥೀಟಾ ಇಲ್ಲ. ಸೊ ಥೀಟಾ ಇಲ್ಲ ಅನ್ನೋದು ಅಂದ್ರೆ ಥೀಟಾ ಅನ್ನೋನ್ ಅನ್ನೋದು, ಅನ್ನೋನ್ಗೋಸ್ಕರ ಡಾಟಾ ಯಾವ ಥರ ಯೂಸ್ ಮಾಡಬೇಕು ಅಂತ ನೋಡಿದ್ರೆ ಈ ಥರ ಬರುತ್ತೆ. Therefore, ಥೀಟಾ 60 ಡಿಗ್ರೀಸ್ ಬಂದಾಗ ಇವಾಗ ನಾನೇನು ಬರೆಯೋಕ್ಕೆ ಹೋಗಲ್ಲ, ನೀವು ಬರ್ಕೊಳ್ಳಿ. sin 60 √3/2 ಆಗುತ್ತೆ, ಹೌದಲ್ವಾ? √3/2 2 ಕ್ಯಾನ್ಸಲ್ ಆಗುತ್ತೆ, √3v by z ಬರುತ್ತೆ. ಅವೆಲ್ಲ ಬರ್ತೀರಾ. ರೇಂಜ್ ಇಸ್ ಈಕ್ವಲ್ ಏನು ಬರೀತೀರಾ ಅಂದರೆ ಎಸ್ ವಿ ಸ್ಕ್ವೇರ್ sin 2 ಥೀಟಾ ಅಂತ ಬರ್ತೀರಾ. sin 120 ಅಂದಿದ್ದೀರಾ ಅನ್ಕೊಡಿ, sin 90 ಪ್ಲಸ್ ಥೀಟಾ ಬರೀತೀನಿ. sin ಆಫ್ 90 ಪ್ಲಸ್ ಥೀಟಾ ಏನಾಗುತ್ತೆ? ಇವೆಲ್ಲ ನಾನು ಬರೆದು ಸಿಂಪ್ಲಿಫೈ ಮಾಡಿದ್ರೆ ಏನು ಯೂಸ್ ಇಲ್ಲ, ಅವೆಲ್ಲ ನೀವು ಮಾಡ್ಕೋಬೇಕು. sin 120 ವ್ಯಾಲ್ಯೂ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. sin ಆಫ್ 90 ಪ್ಲಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ಬರೀತಿರಲ್ಲ ಆ ಥರ. ಅಂದರೆ 120 90 ಪ್ಲಸ್ ಥೀಟಾ ಬಂದರೆ ಕಾಸ್ 120 ಈಕ್ವಲ್ ಟು sin 120 ಈಕ್ವಲ್ ಟು ಕಾಸ್ 30 ಇವೆಲ್ಲ ಬರುತ್ತಲ್ವಾ? ಇವೆಲ್ಲ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀವಿ. ಸೊ ನಾನು ಐಡಿಯಾ ಕೊಡ್ಬಿಟ್ಟಿದ್ದೀನಿ, ಚಿಕ್ಕದು ಐಡಿಯಾ ಆಗಲ್ಲ. 99% ನಾನು ಸೊಲ್ಯೂಷನ್ ಮಾಡಿಬಿಟ್ಟಿದ್ದೀನಿ, ರಿಮೈನಿಂಗ್ 1% ಸೊಲ್ಯೂಷನ್ ನೀವು ಮಾಡ್ಕೊಳ್ಬೇಕು.
ಅಂದ್ರೆ ಡಾಟಾದಲ್ಲಿ ಕೀ ವರ್ಡ್ಸ್ ಇರೋದು. ಕೀವರ್ಡ್ ಏನಂದ್ರೆ ಮಿನಿಮಮ್ ವೆಲಾಸಿಟಿ ಅಂತ ಮಾತಾಡಿದೀವಿ, ಎಲ್ಲಿರುತ್ತೆ ಮ್ಯಾಕ್ಸಿಮಮ್ ಹೈಟ್ ಹತ್ರ ಇರುತ್ತೆ ಅಂತ ಮಾತಾಡಿದ್ವಿ. ಆ ಥರ ಒಂದು ಎಕ್ಸಾಂಪಲ್ ಬಂತು. ಅಂದ್ರೆ ಇವಾಗ ನಮಗೆ ರೇಂಜ್ ಎಕ್ಸ್ಪ್ರೆಷನ್ ಗೊತ್ತಿರುತ್ತೆ, ಟೈಮ್ ಆಫ್ ಫ್ಲೈಟ್ ಎಕ್ಸ್ಪ್ರೆಷನ್ ಗೊತ್ತಿರುತ್ತೆ. ಆ ಎಕ್ಸ್ಪ್ರೆಷನ್ಸ್ ಎವ್ರಿ ಟೈಮ್ ಟೀಚರ್ಸ್ ಬರೀತಾ ಇರ್ತಾರೆ ತುಂಬಾ ಜನ. ಯಾಕೆಂದ್ರೆ ಅವ್ರು ನಿಮ್ಮ ವೆಲ್ಫೇರ್ ಬಗ್ಗೆ ಅವ್ರು ಇಡಿಸ್ಕೊಳ್ಳೋದು. ನಾನು ಮಾಡೋಗ್ತೀನಿ ಅಂತ ಅನ್ಕೊಳ್ತಾರೆ, ನೀವು ಅದನ್ನ ಕಾಪಿ ಮಾಡ್ತೀರಲ್ವಾ, ಅದರಿಂದ ಸ್ವಲ್ಪ ದೂರ ಆಗೋಣ. ಐ ರಿಯಲಿ ವಿಶ್ ಎ ಗ್ರೇಟ್ ವೆಲ್ಫೇರ್ ಆಫ್ ಯು. ನೀವು ಚಿಕ್ಕ ಚಿಕ್ಕ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಯು ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್ ವಿತ್ ಲಾಟ್. ಇದಾದ್ಮೇಲೆ ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ಅಂದ್ರೆ, ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಏನ್ ಮಾಡ್ತಿದೀವಿ, a boy throws a ball to a maximum horizontal distance of 70 meters. ಇದೆಲ್ಲ ಏನು ಹೇಳಿಲ್ಲ, ಎಲ್ಲಿಂದ ಥ್ರೋ ಮಾಡಿದ್ದಾನೆ ಅನ್ನೋ ಕಾನ್ಸೆಪ್ಟೇ ಇಲ್ವಲ್ಲ ಸರ್ ಅಂತ ಹೇಳಿದ್ದಾರೆ. ಹೌದು, ಏನು ಕೊಟ್ಟಿಲ್ಲ ಅಂದ್ರೆ ನಾವು ಅಂಡರ್ಸ್ಟುಡ್ ಆಸ್ ಫ್ರಮ್ ಗ್ರೌಂಡ್ ಅಂತ ಅನ್ಕೊಳ್ಳೋಣ. ಸರ್ ಅದು ಕೊಟ್ಟಿಲ್ವಲ್ಲ ಅಂದ್ರೆ ಹೌದು, ಏನೂ ಕೊಟ್ಟಿಲ್ಲ. ಒಂದೊಂದ್ಸರಿ ಕೆಲವೊಂದು ಎಕ್ಸಾಂಪಲ್ಸ್ ದೇ ವಿಲ್ ಬಿ ಎ ಲೂಸ್ ಸ್ಟೇಟ್ಮೆಂಟ್ ಲೈಕ್ ದಿಸ್. ಅದಕ್ಕೆ ನಾನು ಆ ಥರ ಕೊಟ್ಟು ಈ ಮಾತು ನಿಮಗೆ ಹೇಳ್ತಾ ಇದ್ದೀನಿ. ಸೊ 70 meters, ಆವಾಗ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಹೈಟ್ ಅಟೈನ್ಡ್ ಇನ್ ಇಟ್ಸ್ ಪಾತ್ ಅಂತ ಒಂದು ಮಾತು ಮಾತಾಡ್ತಾರೆ. ಕ್ವಶನ್ ಓದುವಾಗ ನಾವೆಷ್ಟು ಕೇರ್ಫುಲ್ ಆಗಿರ್ಬೇಕು ಅನ್ನೋದಕ್ಕೆ ನಾನು ಇವಾಗ ಈ ಎಕ್ಸಾಂಪಲ್ ಇನ್ನೊಂದ್ಸರಿ ನಿಮಗೆ ನಾನು ಕೋಟ್ ಮಾಡ್ತೀನಿ. ಈ ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಇದರಲ್ಲಿ ಸ್ವಲ್ಪ ಇಂಗ್ಲಿಷ್ ಚೇಂಜ್ ಮಾಡಿದ್ರೆ ಹೊಸ ಕ್ವಶನ್ ಯಾವ ಥರ ಇರುತ್ತೋ ಕೂಡ ತೋರಿಸೋಣ. ಬಾಯ್ ಥ್ರೋಸ್ ಎ ಬಾಲ್ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಅಂದಿದ್ದಾರೆ ಕೂಡ ಅಸೈನಪಿ ಆರ್ ಮ್ಯಾಕ್ಸಿಮಮ್ ಆಬ್ಲಿಕ್ ಪ್ರೊಜೆಕ್ಟೆಡ್ ಗ್ರೌಂಡ್ ಅಲ್ವಾ. ಆರ್ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಏನ್ ಬರ್ದಿದ್ದೀವಿ, ಯು ಸ್ಕ್ವೇರ್ ಬೈ 2g ಅಂತ ಬರ್ದಿದ್ದೀವಿ. ಯು ಸ್ಕ್ವೇರ್ ಬೈ 2g ಫಾರ್ ಥೀಟಾ ಇಸ್ ಈಕ್ವಲ್ ಟು 45 degrees ಅಂತ ಬರ್ದಿದ್ದೀವಿ. ಅಂದ್ರೆ ಮ್ಯಾಕ್ಸಿಮಮ್ ಅಂದಿದ್ದಾರೆ ಥೀಟಾ ಈಕ್ವಲ್ ಟು 45 ಈ ತರ. ಇವಾಗ ಇದು ಆರ್ ಮ್ಯಾಕ್ಸಿಮಮ್ ಅನ್ನೋದಾಗ, ಆರ್ ಮ್ಯಾಕ್ಸಿಮಮ್ ಹೋದಾಗ ಇದು ಸಿಚುಯೇಷನ್ ಸಚ್ ಎನ್ ಇಂಪಾರ್ಟೆಂಟ್ ಥಿಂಗ್. We should be very careful about the English. If this is what is our maximum under the ground, then this is what is the maximum height in its flight. In this flight, this is what is h maximum you want. Now we know range, we want maximum height. Okay, now there are methods to do this, but since already we have given a statements in our previous discussions, I will use that statement straight away. Now, given for this maximum horizontal is the keyword, therefore theta is equal to 45 degrees. Now you know the range and you are asked to find the maximum height. The other day we have done this relation r equal to 4h cot theta and the method. You should remember, therefore h is equal to s r tan theta by 4 ಆಗಿದೆ. For theta equal to 45, h is equal to r by 4 ಅಂತ ಬರ್ತಾ ಇದೆಯಾ. h is equal to r by 4. h equal to r by 4 is not a general result, it's a specific result. For theta equal to 45, h is equal to r by 4. Horizontal maximum distance, 1/4 of that will be the maximum height reached, and therefore the answer will be by 4. Again, answer is yours. Now friends, I told you the English part of the questions are very, very important. Here, find the maximum height that the boy can throw and the ಕೇಳಿಲ್ಲ. Because find the maximum height the boy can throw the ball ಅಂತ ಕೇಳಿದ್ರೆ ಅನ್ಕೊಳ್ಳಿ, it becomes another aspect. ಬಟ್ ಇವಾಗ ಕೇಳಿರೋದು ಯಾವುದು ಅಂತ ನಿಮ್ಗೆ ಗೊತ್ತಾದ್ರೆ ಅದೇ ಪಾತ್ರಲ್ಲಿ ಮ್ಯಾಕ್ಸಿಮಮ್ ಹೈಟ್ ಅಟೈನ್ ಇನ್ ಇಟ್ಸ್ ಪಾತ್ಗೆ ಇದು ಸೊಲ್ಯೂಷನ್. ಆ ಥರ ಆಗಿಲ್ಲ. ಕ್ವಶನ್ ಏನಿರ್ತಾರೆ, ಎ ಬಾಯ್ ಕ್ಯಾನ್ ಥ್ರೋ ಎ ಬಾಲ್ ಟು ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಆಫ್ 70 meters. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಹೈಟ್ ದ ಬಾಯ್ ಕ್ಯಾನ್ ಥ್ರೋ ಎ ಬಾಲ್ ಇನ್ ದ ವರ್ಟಿಕಲ್ ಡೈರೆಕ್ಷನ್ ಅಂತ ಕೇಳ್ತಾರೆ. ಅದೇ ನಾವು ಮ್ಯಾಕ್ಸಿಮಮ್ ವರ್ಟಿಕಲ್ ಅಲ್ಲಿ ಮ್ಯಾಕ್ಸಿಮಮ್ ಹೋಗ್ಬೇಕು ಅಂದ್ರೆ ಐ ಡೋಂಟ್ ಥ್ರೋ ಇಟ್ ಅಟ್ ಅನ್ ಆಂಗಲ್. ಈ ತರ ಥ್ರೋ ಮಾಡಲ್ಲ. ಈ ತರ ಥ್ರೋ ಮಾಡಿದಾಗ ದಟ್ ವಿಲ್ ಬಿ ಫಾರ್ ಅಟೈನಿಂಗ್ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್. ಬಟ್ ಇವಾಗ ಮ್ಯಾಕ್ಸಿಮಮ್ ಹೈಟ್ ಕಳಿಸ್ಬೇಕು ಅನ್ನೋದೇ ಒಂದು ಪಾಯಿಂಟ್. ದೇರ್ ಇಸ್ ಅ ಕಾಂಪಿಟೇಷನ್, ಯು ಆರ್ ಗಿವೆನ್ ಬಾಲ್ಸ್ ಅಂಡ್ ಯಾರು ಜಾಸ್ತಿ ಮೇಲಕ್ಕೆ ಥ್ರೋ ಮಾಡ್ತಾರೆ ಅಂತ ನಿಮ್ಮನ್ನು ಕೇಳಿದ್ದಾರೆ ಅನ್ಕೊಳ್ಳಿ. ದೆನ್ ವಾಟ್ ಈಸ್ ದಟ್ ಅಂದ್ರೆ ನಾವು ಇಟ್ ಈಸ್ ದ ಕೇಸ್ ಆಫ್ ಬಾಲ್ ಪ್ರೊಜೆಕ್ಟೆಡ್ ವರ್ಟಿಕಲಿ ಅಪ್ ಅಂತ ತಗೋಬೇಕು. ಇಲ್ಲಿ ಎಷ್ಟು ವೆಲಾಸಿಟಿ ಅಂದ್ರೆ 45 30 ಎಷ್ಟು ಆಂಗಲ್ ಅಲ್ಲಾದ್ರೂ ಇರುವಾಗ ವೆಲಾಸಿಟಿ ಎಷ್ಟಿದೋ ದಟ್ ಈಸ್ ವಾಟ್ ಇಸ್ ದ ಮ್ಯಾಕ್ಸಿಮಮ್ ವೆಲಾಸಿಟಿ ದಟ್ ಹಿ ಕ್ಯಾನ್ ಇಂಪಾರ್ಟ್ ದ ಬಾಲ್. ಆ ಬಾಲ್ಗೆ ಅಷ್ಟು ವೆಲಾಸಿಟಿ ಅಂದ್ರೆ ಅಷ್ಟು ಎನರ್ಜಿನ ಇಂಪಾರ್ಟ್ ಮಾಡ್ತಾನೆ ಅಂತ ನಾವು ಅನ್ಕೋಬೇಕು. Therefore, ಇವಾಗ ಆನ್ಸರ್ ಕೇಳಿದ್ದಾರೆ ಅನ್ಕೊಳ್ಳಿ, ಇದಕ್ಕಾದ್ರೆ ಆನ್ಸರ್ r/4 ಬಂತು, ಇದಕ್ಕೆ ಆನ್ಸರ್ ಏನ್ ಬರುತ್ತೋ ನೋಡೋಣ.
ಇವಾಗ ಅಕಾರ್ಡಿಂಗ್ ಟು ದಿ ಎಕ್ಸಾಂಪಲ್ ಯು ಸ್ಕ್ವೇರ್ ಬೈ ಜಿ ಇಸ್ ಈಕ್ವಲ್ ಟು 70 ಅಂತ ಕೊಟ್ಟಿದ್ದಾರೆ ನೋಡಿ. ಯು ಸ್ಕ್ವೇರ್ ಬೈ ಜಿ ಇಸ್ ಈಕ್ವಲ್ ಟು 70. ದಿಸ್ ಇಸ್ ಗಿವೆನ್ ನಾನು ಇದರಿಂದ ಬರ್ತಿದ್ದೀನಿ. ಯಾವುದಿದೆ ಥೀಟಾ ಇಸ್ ಈಕ್ವಲ್ ಟು 45 r maximum equal to u square by g, that is equal to 70. Therefore u square is equal to ಎಷ್ಟು p 70 g ಅಂತ ಬರ್ತಾ ಇದೆ. u square is equal to 70 g. Now for vertically projected body, what is the maximum height? Vertically projected body ಗೆ maximum height ಏನಾಗುತ್ತೆ? h is equal to u square upon 2g ಅಂತ ಬರ್ತಿದೆ ನೋಡಿ. ಇದನ್ನೇ ಏನಂತ ಹೇಳ್ತಾರೆ ಅಂದ್ರೆ ಅಪ್ಲಿಕೇಶನ್ ಅಂತ ಹೇಳ್ತಾ ಇರ್ತಾರೆ ತುಂಬಾ ಜನ. ಲೈಕ್ this is projectile motion and connected with a vertically projected body ಅಂತ. ಸಿ ಇವಾಗ ಅಪ್ಲಿಕೇಶನ್ ಅನ್ನೋ ಮಾತು ತುಂಬಾ ದೊಡ್ಡದಾದ್ರೆ ಅನ್ಬೋದಾಗ್ಲಿ, ದೀಸ್ ಆರ್ ನಾಟ್ ಅಪ್ಲಿಕೇಶನ್ಸ್. ಬಿಕಾಸ್ ಕಣ್ಮುಂದು ಏನ್ ಕಾಣಿಸ್ತಾ ಇದೆ ಅಂದ್ರೆ ವಾಟ್ ಎವರ್ ಈಸ್ ಟಾಟ್ ಟು ಯು ಇನ್ ದ ಕ್ಲಾಸ್ ರೂಮ್, ಲ್ಯೂಸಿಡ್ ಆಗಿ ನಿಮಗೆ ಒಂದು ಪಿಕ್ಚರ್ ಕೊಟ್ಟುಬಿಟ್ಟು ಬೇರೆ, ಯು ಡೋಂಟ್ ಕಾಲ್ ಇಟ್ ಅಪ್ಲಿಕೇಶನ್. ಯಾಕೆ ಅಂದ್ರೆ ನಿಮ್ಗೆ ಅಷ್ಟು ಇಂಟೆಲಿಜೆನ್ಸ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಪಾಯಿಂಟ್ ಏನಂದ್ರೆ ಇಂಟೆಲಿಜೆನ್ಸ್ ನೀವು ರಿಯಲೈಸ್ ಮಾಡ್ಕೊಳ್ತಾ ಇಲ್ಲ, ಆರ್ಎಲ್ಸ್ ಇಂಟೆಲಿಜೆನ್ಸ್ ಯೂಸ್ ಮಾಡೋ ಹ್ಯಾಬಿಟ್ 10 years ಸ್ಕೂಲಲ್ಲಿ ನೀವು ತುಂಬಾ ಜನ ಮಾಡಿಲ್ಲ. ನಾನು ನನ್ನ ಹತ್ರ ಇದ್ರೂ ಕೂಡ 10 years 5 years ಅದನ್ನ ಮಾಡಲಿಲ್ಲ ಅಂದ್ರೆ ವಾಟ್ ಹ್ಯಾಪನ್ಸ್? ಅವಾಗ ನನ್ನ ಹತ್ರ ಇಂಟೆಲಿಜೆನ್ಸ್ ಇರುತ್ತೆ, ಬಟ್ ವಾಟ್ ಅಬೌಟ್ ಮೈ ಆಕ್ಷನ್? ಸೊ ಫಾರ್ ಮೀ ಟು ಗೆಟ್ ಇನ್ ಟು ಅನ್ ಆಕ್ಷನ್, ರಿಮೆಂಬರ್ ಅಂಡರ್ಲೈನ್ ಮಾಡಿ ಬರ್ಕೊಡಿ. ಇವತ್ತು ಫಿಸಿಕ್ಸ್ ಬುಕ್ಕಲ್ಲಿ, ಬೇರೆ ಬುಕ್ಕಲ್ಲಿ, ನಿಮ್ಮ ಡೈರಿನಲ್ಲಿ ಬರ್ಕೊಳ್ಳಿ. ಇಫ್ ಸಮಥಿಂಗ್ ಈಸ್ ಟು ಬಿ ಗೆಟ್ ಇನ್ ಟು ಆಕ್ಷನ್ ದಟ್ ಟು ಎಫೆಕ್ಟಿವ್ಲಿ, ದ ಸೀಕ್ರೆಟ್ ಫಾರ್ ದಟ್ ಈಸ್ ಕನ್ಸಿಸ್ಟೆನ್ಸಿ ಅಂಡ್ ಪರ್ಸಿಸ್ಟೆನ್ಸಿ. ನಾನು ಕಾನ್ಸ್ಟೆಂಟ್ ಆಗಿ ನನ್ನ ವರ್ಕ್ ಮಾಡ್ತಾ ಇರಬೇಕು. ಕಾಯಕವೇ ಕೈಲಾಸ. ನನಗೆ ಇಂಟೆಲಿಜೆನ್ಸ್ ಇದ್ದು ನಾನು ಆ ಕೆಲಸ ಮಾಡೋದು ಏನು ಪ್ರಾಕ್ಟೀಸ್ ಇದ್ದೀರಾ, ಒಮ್ಮೆ ಮಾಡಬೇಕು ಅಂದಾಗ ಆ ಕೆಲಸ ನಾನು ಮಾಡ್ಬೋದೇನೋ ಆಗಲಿ, ಬಟ್ ವಿತ್ ವೆರಿ ವೆರಿ ಲೀಸ್ಟ್ ಎಫಿಷಿಯನ್ಸಿ ನಾನು ಆ ಕೆಲಸ ಮಾಡ್ತೀನಿ. ಅದಕ್ಕೆ ನೀವೆಲ್ಲರೂ ಗೊತ್ತು ಮಾಡ್ಕೋಬೇಕಾಗಿರೋದು ಪ್ರಾಕ್ಟೀಸ್. ನೀವು 10 years ನಿಮ್ಮ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡದೇ ಇರೋ ಕಾರಣದಿಂದ ಇವಾಗ ನಿಮಗೆ ಅದೆಲ್ಲ ಕಷ್ಟ ಅನಿಸ್ಬೋದು. ಒನ್ಸ್ ಯು ಸ್ಟಾರ್ಟ್ ಇಟ್, ಆಫ್ಟರ್ 10 years ಯು ಆರ್ ಸಮಥಿಂಗ್ ಫಿನಾಮಿನಲ್. ಫಿನಾಮಿನಲ್ ಅಂದ್ರೆ ಏನು ಅಂತ ನೀವು ಅದನ್ನು ಕೇಳಬೇಡಿ, ನೀವು ಟೇಸ್ಟ್ ನೋಡಿದ್ದಿಸ ಅರ್ಥ ಆಗುತ್ತೆ. Therefore, h equal to u square by 2g. u square ಎಷ್ಟು ಕೊಟ್ಟಿದ್ದಾರಪ್ಪ? 70g ಅಂತ ಕೊಟ್ಟಿದ್ದಾರೆ. ಸೊ 70g by 2g ಅಂತ ಬಂದಿದೆ. ಆನ್ಸರ್ ಏನು ಬಂದಿದೆ? 70 by 2 ಬಂದಿದೆ. ಅಂದ್ರೆ ದಿಸ್ ಇಸ್ ಈಕ್ವಲ್ ಟು r maximum by 2 ಬಂದಿದೆ. ಇವಾಗ ಇಲ್ಲಿ ಕೂಡ ನೀವು ಚೆನ್ನಾಗಿ ನೋಡಿ, h is equal to ಏನು ಬಂದಿದೆ? r maximum by 4 ಬಂದಿದೆ. r maximum by 4 is one possibility, r maximum by 2 is other possibility. ಬಟ್ ಡಿಪೆಂಡಿಂಗ್ ಅಪಾನ್ ದ ಕ್ವಶನಿಂಗ್. ಇವಾಗ ಇಲ್ಲಿ ಬೈ 4 ಅಂತ ಯಾವಾಗ ಬರ್ತಿದ್ದೀವಿ ಅಂದ್ರೆ ವೆನ್ ಇಟ್ ಹ್ಯಾಸ್ ರೀಚ್ 70 meter or 80 meter or 50 meter, ವಾಟ್ ಎವರ್ ಇಟ್ ಈಸ್ ದ ನಂಬರ್, ಇನ್ ದಟ್ ಫ್ಲೈಟ್ ದ ಮ್ಯಾಕ್ಸಿಮಮ್ ಹೈಟ್ ಈಸ್ r by 4. ವೆರಾಸ್ ಮತ್ತು ಹೇಳ್ತಿದ್ದೀವಿ ಬರೀ r by 4 ಅಲ್ಲ, ಇಟ್ ಈಸ್ r maximum by 4. ಇಲ್ಲಿ ಕೂಡ ನಾನು ಇದನ್ನು ಅನ್ಕೊಳ್ಳಿ, ದಿಸ್ ಇಸ್ r by 2 ಅಲ್ಲ ಬರ್ತಿರೋದು, r maximum by 2. ಇಫ್ ಮ್ಯಾಕ್ಸಿಮಮ್ horizontal distance a boy can throw a ball is ಅಂತ ನಂಬರ್ ಕೊಟ್ಬಿಟ್ಟು what is the maximum height he can throw ಇಷ್ಟೇ ಕೊಟ್ಟಿದ್ದಾನೆ. ಅವಾಗ ಆನ್ಸರ್ ಇಸ್ r maximum by 2. ಇಂಗ್ಲಿಷ್ ಅಲ್ಲಿ ಇದನ್ನ ಅದೇ ಇಲ್ಲಿ ಪಾಯಿಂಟ್ ಏನಂದ್ರೆ ನಾವು ಅದೇ ಪಾತ್ ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಇರ್ತೀವ, ಇಲ್ಲಿದ್ರೆ ಇಟ್ಸ್ ಅನದರ್ ಈವೆಂಟ್ ಅಂತ ಅರ್ಥ ಮಾಡ್ಕೊಳ್ಳೋದೇ ಇಲ್ಲಿ ಆ ಕ್ವಶನ್ಗೆ ಆನ್ಸರ್ ಆಗುತ್ತೆ. ರೈಟ್ ಫ್ರೆಂಡ್ಸ್? ಸೊ 2 answers, 2 possibilities ಅಂದ್ರೆ 2 questions ಅಂತ ಮಾತಾಡ್ತೀವಿ. ದಿಸ್ ವಾಟ್ ಐ ಕೀಪ್ ಟೆಲಿಂಗ್ ಯು. ಎವ್ರಿ ಡೇ ನಾವು 10 ಎಕ್ಸಾಮ್ ಮಾಡಿದ್ದೀವಿ ಅನ್ಕೊಳ್ಳಿ, ತುಂಬಾ ಜನ ಅದು 10 ಅನ್ಕೊಳ್ತಾರೆ. ಅಲ್ಲಪ್ಪಿ ನೀವು ಚೆನ್ನಾಗಿ ನೋಡ್ಬೇಕು, that 10 ಅಟ್ಲೀಸ್ಟ್ 10 into 3 ಆದರೂ ಆಗುತ್ತೆ. ಬಿಕಾಸ್ ಪ್ರತಿ ಕ್ವಶನ್ ಕೂಡ ನಾವು ಇದನ್ನ ಚೇಂಜ್ ಯಾವ ತರ ಮಾಡಬಹುದು, ಹೊಸ ಕ್ವಶನ್ ತರ ಯಾವ ತರ ತೋರಿಸ್ಬೋದು ಅಂತ ಹೇಳ್ತಾ ಬರೀತಾ ಇರ್ತೀವಿ. ರೈಟ್? ಚೆನ್ನಾಗಿರುತ್ತಲ್ಲ ದಿಸ್ ಕೈಂಡ್ ಆಫ್ ಬ್ರೈನ್ ಯೂಸಿಂಗ್. ನೀವು ಚೆನ್ನಾಗಿ ನೋಡಿದ್ದೀರ ಅನ್ಕೊಳ್ಳಿ, ಫಿಸಿಕ್ಸ್ ಕ್ಲಾಸು, ಜನರಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಂತಲ್ಲ, ನೀವು ಕ್ಲಾಸಿಗೆ ಬಂದಿದ್ದೀರ ಅನ್ಕೊಳ್ಳಿ, ಇಟ್ಸ್ ಎ ಟೈಮ್, ಇಟ್ಸ್ ಒನ್ ಆಫ್ ದ ಬೆಸ್ಟ್ ಟೈಮ್ಸ್ ಟು ಯೂಸ್ ಯುವರ್ ಬ್ರೈನ್ಸ್. ಅದರಲ್ಲಿ ಕೂಡ ವೆನ್ ವಿ ನೇಮ್ ಇಟ್ ಆಸ್ CET ಕ್ಲಾಸಸ್, ನೀಟ್ ಕ್ಲಾಸಸ್, JEE ಕ್ಲಾಸಸ್, ವಂಡರ್ಫುಲ್ ಕ್ಲಾಸಸ್. ಯಾಕೆಂದ್ರೆ ಎಸ್, ಯು ಆರ್ ಪ್ರಾಬಬ್ಲಿ ಮೋಸ್ಟ್ ಆಫ್ ಯು ಆರ್ ಗಿವೆನ್ ಅನ್ ಆಪರ್ಚುನಿಟಿ ಟು ಯೂಸ್ ಯುವರ್ ಇಂಟೆಲಿಜೆನ್ಸ್ ವಿಚ್ ಇಸ್ ಆಲ್ರೆಡಿ ಎಕ್ಸಿಸ್ಟಿಂಗ್. ಚಾನ್ಸ್ ಕೊಡೋ ಕ್ಲಾಸಸ್ ಯಾವುದು ಅಂದ್ರೆ ನಮ್ಮ ನೀಟ್ CET ಕ್ಲಾಸಸ್. ಅದರಲ್ಲಿ ಸ್ಪೆಷಲಿ ಜಾಸ್ತಿ ಯಾರು ಕೊಡುತ್ತೆ ಅಂದ್ರೆ ಎಸ್, ಐ ಲವ್ ಫಿಸಿಕ್ಸ್
ಫಿಸಿಕ್ಸ್ ಜಾಸ್ತಿ ನಿಮ್ಗೆ ಆಪರ್ಚುನಿಟಿ ಕೊಡುತ್ತೆ. ಇವಾಗ ನೀಟ್ ಸಿ ಟಿ ಅಂದರೆ ಯಾವುದೋ 1 month 2 months ಮಾಡೋದು ಅಂತ ಯಾರಾದ್ರೆ ಅನ್ಕೊಂಡಿದ್ದಾರೋ ಅವ್ರಿಗೆ ಮತ್ತು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಯೂಸಿಂಗ್ ಯುವರ್ ಬ್ರೈನ್ ಅಂಡ್ ಗೆಟಿಂಗ್ ಇನ್ ಟು ಪ್ರಾಕ್ಟೀಸ್ ಎವ್ರಿ ಡೇ 10-20 ಎಕ್ಸಾಂಪಲ್ಸ್ ಮಾಡೋದು, ಇಟ್ ಶುಡ್ ಬಿ ಎ ಕೈಂಡ್ ಆಫ್ ಪೆರಿನಿಯನ್ ಡೈಲಿ ಹ್ಯಾಬಿಟ್. ಯಾರಿಗೆ ಡೈಲಿ ಹ್ಯಾಬಿಟ್ ಆಗುತ್ತೋ ಅವ್ರ ಕಾನ್ಫಿಡೆನ್ಸ್ ತುಂಬ ಬೇರೆ ಇರುತ್ತೆ. ಡೈಲಿ ಪ್ರಾಕ್ಟೀಸ್ ಈ ಥರ ಮಾಡದೇ ಇರೋರಿಗೆ ಏನಾಗುತ್ತೆ ಅಂದರೆ always their queries, their doubts and worries will continue till the exam day. ಎಕ್ಸಾಮ್ ಆದ್ಮೇಲೆ ಕೂಡ ಅವ್ರ ವರೀಸ್ ನೆಕ್ಸ್ಟ್ ಇಯರ್ ಕ್ಯಾರಿ ಆಗುತ್ತೆ. ಕಾಯಕವೇ ಕೈಲಾಸ ಅಂದರೆ ಈ ಥರ ಪ್ರಾಕ್ಟೀಸ್, ಈ ಥರ ಕಾಯಕ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಸಿಗೋ ಕೈಲಾಸ ಏನು ಅಂದರೆ ಮಾತಾಡಿ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಪ್ರೆಸೆಂಟ್ ಟೈಮಿಗೆ ಏನು ಸಿಗುತ್ತೆ ಅಂದರೆ ಕಾನ್ಫಿಡೆನ್ಸ್, ಹ್ಯಾಪಿನೆಸ್, ನಿಮ್ಮಿಂದ ನಿಮ್ಮ ಪೇರೆಂಟ್ಸ್ ಹ್ಯಾಪಿ, ವಾಟ್ ನಾಟ್. ಸದ್ಯಕ್ಕೆ ಇಷ್ಟು ಸಿಗುತ್ತೆ. ಆಫ್ಟರ್ 10 years ಏನು ಸಿಗುತ್ತೆ ಅಂತ ಮಾತ್ರ ಹೇಳೋಕ್ಕಾಗಲ್ಲ. ದಿಸ್ ಥರ್ಡ್ ಎಕ್ಸಾಂಪಲ್. ಈ ಥರ್ಡ್ ಎಕ್ಸಾಂಪಲ್ಗೆ ನಮ್ಮ ಜಿಲ್ಲೆ ನೋಡಿದ್ದೀನಿ. ಫಾರ್ ಎಕ್ಸಾಂಪಲ್ ಟೈಮ್ ಆಫ್ ಫ್ಲೈಟ್ ಅಂದಿದ್ದಾನೆ, ರೇಂಜ್ ಅಂದಿದ್ದಾನೆ. ಈ ಥರ ಅಂದಿಲ್ಲ. ಐ ಆಸ್ಕ್ ಎ ಡಿಫ್ರೆಂಟ್ ಕ್ವಶನ್. ಇದು ಕೇಳುವಾಗ ನಾನು ಏನಂತೀನಿ, ಕ್ವಶನ್ ರೇಂಜು ಟೈಮ್ ಆಫ್ ಫ್ಲೈಟ್ ಅಂತಿದ್ದೀರ, ವಾಟ್ ಈಸ್ ದ ರೇಷಿಯೋ ಆಫ್ ರೇಂಜ್ ಟು ಟೈಮ್ ಆಫ್ ಫ್ಲೈಟ್ ಅಂತ ಕೇಳ್ತೀನಿ. ವಾಟ್ ಈಸ್ ದ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಹೈಟ್ ಟು ರೇಂಜ್ ಅಂತ ಕೇಳ್ತೀನಿ. ಬಿಕಾಸ್ ಒನ್ಸ್ ಥೀಟಾ ಗೊತ್ತಾದ ಮೇಲೆ you remember the results that we have given. R is equal to ಏನು ಬರ್ತಿದ್ದೀವಿ, 4h cot theta ಅಂತ ಒಂದು ರಿಸಲ್ಟ್ ಬರ್ತಿದ್ದೀವಿ. ಆಮೇಲೆ h is equal to ಏನು ಬರ್ತಿದ್ದೀವಿ, gt square by 8 ಅಂತ ಬರ್ತಿದ್ದೀವಿ. ನೆನಪಿದೆಯಾ? ಇವಾಗ ಈ ರಿಸಲ್ಟ್ ನೋಡುವಾಗ ಅಂಡರ್ಸ್ಟ್ಯಾಂಡ್ ನೋಡಿ, ಇದರಲ್ಲಿ ಫಿಸಿಕ್ಸ್ನ ಅರ್ಥ ಮಾಡ್ಕೊಳ್ಳೋದು ಬ್ರೈನ್ ವರ್ಕ್ ಆಗಿರ್ತಾ ಇರುತ್ತೆ. ಸರ್ ಇದೇನು ಥೀಟಾ ಟರ್ಮ್ ಕಾಣಿಸ್ತಾ ಇದೆ, ಕಾಟೋ ಕಾಸು ಯಾವುದೋ ಕಾಣಿಸ್ತಾ ಇದೆ, ಇಲ್ಲಿ ಥೀಟಾ ಟರ್ಮ್ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ ಅಂತ ನೀವು ಒಂದ್ಸತಿ ಇಮ್ಯಾಜಿನ್ ಮಾಡಿ, ಸಾರಿ ಥಿಂಕ್ ಮಾಡಿ. ಬಿಕಾಸ್ ಆರ್ ಅನ್ನೋದು ಹಾರಿಜಾಂಟಲ್, ಹೆಚ್ ಅನ್ನೋದು ವರ್ಟಿಕಲ್. ಸೊ ಈ ಎರಡು ಡಿಸ್ಪ್ಲೇಸ್ಮೆಂಟ್ಸು ಕೂಡ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ಸ್ ಇರೋ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಥೀಟಾ ಟರ್ಮ್ ಅನ್ನೋದು ಕಾಣಿಸ್ತಾ ಇದೆ. ವೆರಾಸ್ ಹೆಚ್ ಅಂಡ್ ಟಿ ಎರಡು ಯಾವ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಈ ಹೆಚ್ ಅಂಡ್ ಟಿ ಅನ್ನೋದು ದೇ ಆರ್ ಇಂಡಿಪೆಂಡೆಂಟ್ ಆಫ್ ಆಂಗಲ್ ಆಫ್ ಪ್ರೊಜೆಕ್ಷನ್ ಅಂತ ಕಾಣಿಸ್ತಾ ಇದೆ. ಆಂಗಲ್ ಆಫ್ ಪ್ರೊಜೆಕ್ಷನ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಅಂದರೆ ಇವಾಗ ನಿಮಗೆ h/t ಸ್ಕ್ವೇರ್ ಅಂತ ಬಂದಿದ್ದೀವಿ, ಇಸ್ ಈಕ್ವಲ್ ಟು g/8 ಅಂತ ಬಂದಿದೆ, ವಿಚ್ ಇಸ್ ಎ ಕಾನ್ಸ್ಟೆಂಟ್ ಇಂಡಿಪೆಂಡೆಂಟ್ ಆಫ್ ಆಂಗಲ್ ಆಫ್ ಪ್ರೊಜೆಕ್ಷನ್. ಇವಾಗ ಈ ಕ್ವಶನ್ ಕೇಳೋವಾಗ ನಿಮ್ಗೆ ಯಾವಾಗ ನಾನು ನೀಟು ಸೀಟ್ ಇರೋದು ಕೇಳ್ತೇನೆ. ಏನು ಕೇಳ್ತಾರೆ, 30 degrees ಆಂಗಲ್ ಆಫ್ ಪ್ರೊಜೆಕ್ಷನ್, 30 degrees ಆಂಗಲ್ ಆಫ್ ಪ್ರೊಜೆಕ್ಷನ್ ಫ್ರಮ್ ಗ್ರೌಂಡ್. ಅವಾಗ ದ ರೇಷಿಯೋ h/t ಸ್ಕ್ವೇರ್, h/t ಸ್ಕ್ವೇರ್ ಸೊ ವ್ಯಾಲ್ಯೂ ಇಸ್ h/t ಸ್ಕ್ವೇರ್ ಒಂದು ವ್ಯಾಲ್ಯೂ, h/t ಅಲ್ಲ. ಮತ್ತು ನೋಡಿ ಇಲ್ಲಿ ಕೊಟ್ಟಿರೋದು h/t ಸ್ಕ್ವೇರ್ ಅಂತ ಕೊಟ್ಟಿದ್ದೀನಿ. h/t ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಏನು ಹೇಳಿದ್ದಾರೆ, 4/3 ಅಂತ ಹೇಳಿದ್ದಾರೆ. ಹೇಳ್ಬಿಟ್ಟು h/t ಸ್ಕ್ವೇರ್ 4/3 ಅಂತ ಹೇಳ್ಬಿಟ್ಟು ಇವಾಗ 60 degrees ಅಲ್ಲಿ ಥ್ರೋ ಮಾಡಿದ್ರೆ ವಾಟ್ ಈಸ್ h/t ಸ್ಕ್ವೇರ್ ಅಂತ ಕೇಳ್ತಾರೆ. ಆ h/t ಸ್ಕ್ವೇರ್ ಏನಾಗುತ್ತೆ ಅಂದರೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಗುತ್ತೆ. ಅಂದರೆ ಇಲ್ಲಿ 4/3 ಇದ್ರೆ 60 degrees ಕೂಡ 4/3 ಆಗುತ್ತೆ. Remember, in both the cases, velocity is at 30 degrees, u velocity 60 degrees, same velocity na throw ಮಾಡಿದಾಗ angle of projection change ಆದರೂ h/t square is a constant ಅಂತ ಗೊತ್ತೆ, gt square by 8 ಅಂತ ಬರ್ತಿರೋದು. ಅದೇ ಥರ we have the relation between r and capital T ಮಧ್ಯೆ ಕೂಡ ಒಂದು ರಿಸಲ್ಟ್ ನೋಡ್ಕೊಳ್ಳಿ. r equal to t ಅಲ್ಲ, r ಗೆ t ಗೆ ರಿಸಲ್ಟ್ ಬರ್ತಿದ್ದೀವಲ್ಲ ಅದು ನೋಡ್ಕೊಳ್ಳಿ. ದ ಪಾಯಿಂಟ್ ಈಸ್ ನಮಗೆ ಆಂಗಲ್ ಆಫ್ ಪ್ರೊಜೆಕ್ಷನ್ ಗೊತ್ತಾಗ್ಬಿಟ್ರೆ ಆಮೇಲೆ ವಿ ಕ್ಯಾನ್ ರೈಟ್ ಆ ಥರ ಟೈಮ್ ಆಫ್ ಫ್ಲೈಟು, ರೇಂಜು, ಮ್ಯಾಕ್ಸಿಮಮ್ ಹೈಟು ಇಂಡಿವಿಜುವಲ್ ಆಗಿ ಬರೀಬೋದು. ಆರ್ ಎಸ್ ಈ ಥರ ರೇಷಿಯೋ ಅದಿಷ್ಟಾಗುತ್ತೆ, ಈ ರೇಷಿಯೋ ಏನಾಗುತ್ತೆ ಅಂತ ಕೇಳ್ಬೋದು. ಅಂದರೆ ಈ ಎಕ್ಸಾಂಪಲ್ನ ನಾವು ಎಷ್ಟು ಎಕ್ಸಾಂಪಲ್ಸ್ ಸಾಲ್ವ್ ಮಾಡಿದ್ದೀವಿ ಅಂತ ಅನ್ಕೋಬೇಕಾಗ್ತೀವಿ. 5, 6, 7 ಎಕ್ಸಾಂಪಲ್ಸ್ ಮಾಡಿದ್ದೀವಿ ಅಂತ ಅನ್ಕೋಬೇಕು. ಬಿಕಾಸ್ ನಮಗೆ ಪ್ರೊಜೆಕ್ಟೈಲ್ ಮೋಷನಲ್ಲಿ ಡಾಟಾನಾಗಿ ಇಂಪಾರ್ಟೆಂಟ್ ಏನು ಬೇಕು ಅಂದರೆ ವೆಲಾಸಿಟಿ ಇದೆ, ಆ್ಯಂಗಲ್ ಇದೆ, ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಅಂದಿದ್ದೀವಲ್ಲ ಆ ಆ್ಯಂಗಲ್ ಇದೆ, ಅಂದರೆ ಇನಿಷಿಯಲ್ ಆ್ಯಂಗಲ್ ಇದೆ. ಆಮೇಲೆ ಬರ್ತಾ ನಮಗೆ ಮ್ಯಾಕ್ಸಿಮಮ್ ಹೈಟು, ರೇಂಜು, ಇನ್ನೊಂದು ಮತ್ತೊಂದು. ಅದನ್ನೆಲ್ಲ ಏನು ರಿಲೇಟ್ ಮಾಡಬೇಕಂದ್ರೂ ಬೇಕಾಗಿರೋದು ಮಾತ್ರ ಯು ಒಂದು ಥೀಟಾ ಬಿಗಿನಿಂಗಲ್ಲಿ ನಮಗೆ ಬೇಕಾಗುತ್ತೆ. ಒಂದು ವೇಳೆ ಯು ಗೊತ್ತಿಲ್ಲ ಅಂದ್ಕೊಳ್ಳಿ, ಡಾಟಾಯಿಂದ ಯು ಕೂಡ ಫೈಂಡ್ ಔಟ್ ಮಾಡಬಹುದು. ಓಕೆ, r equal to 4h cot theta ಈ ಥರ ಕೂಡ ಎಕ್ಸಾಂಪಲ್ಸ್ ಮಾಡ್ತೀವಿ. ಓಕೆ, ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ನೀವು ಓದಿ ಎ ಬಾಲ್. ನೋಡಿ ಕ್ವಶನ್ ನಂಬರ್ 3 ಅಂತ ನಾನು ಮಾತಾಡ್ತಾ ಇದ್ದೀನಿ. ಅತಿ ಕ್ವಶನ್ ನಂಬರ್ 3 ಬೋರ್ಡ್ ಮೇಲೆ
ನಿಜವಾಗ್ಲಾಗದೆ ಎಷ್ಟೋ ಕ್ವಶನ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ನೀವೇ ನೋಡಿ. ಇಟ್ ಈಸ್ 10th ಎಕ್ಸಾಂಪಲ್, 11th ಎಕ್ಸಾಂಪಲ್. ಓಕೆ, ಬಾಲ್ ಕಿಕ್ಡ್ ಆನ್ ಲೆವೆಲ್ ಗ್ರೌಂಡ್. ಗ್ರೌಂಡ್ ಅಂದ್ರೆ ಗ್ರೌಂಡ್ ಅಂತ ಹೀಗೂ ಇರ್ಬೋದಲ್ವಾ, ಆ ಥರ ಅಲ್ಲ, ಲೆವೆಲ್ ಗ್ರೌಂಡ್ ಅಂತ ಬಂದಿದ್ದಲ್ವ, ಡ್ಯಾಟ್ ಎಲ್ಲ ಕೊಟ್ಟಿದ್ದಾರೆ. ಸಮ್ಟೈಮ್ಸ್ ಕ್ವಶನ್ ತುಂಬ ಲೂಸ್ ಆಗಿ ಮಾತಾಡೋ ಸ್ಟೇಟ್ಮೆಂಟ್ ಕೊಡುವಾಗ ಯಾರು ಮಾಡ್ಕೊಡೋಣ ಫ್ರಮ್ ಎ ಗ್ರೌಂಡ್ ಅಂತ ಕೂಡ ಅನ್ಕೋಬೋದು. ಅಂಡರ್ಸ್ಟ್ಯಾಂಡ್ ಅದರ್ವೈಸ್ ಇಟ್ ಈಸ್ ಸ್ಟೇಟೆಡ್ ಗ್ರೌಂಡ್ ಅಂದರೆ ನಾವು ಇದೇ ಥರ ತಗೊಳ್ಳೋಣ. But generally it is not the case. It should be mentioned very clearly. That is why I said kicked on a level ground with a velocity 20 meter per second. 20 meter per second just clears a wall. Generally just clears a wall at a distance of 10 meters in 1 second. In a second, in 1 second. ಅಂದ್ರೆ ಕೇಳಿದ್ದು height of the wall, distance beyond the wall at which it strikes the ground, or what is the maximum height reached by the ball in the flight. ಈ ಥರ ಏನಾದರೂ ಕೇಳಬಹುದು. ಫ್ರೆಂಡ್ಸ್ ರಿಮೆಂಬರ್, ತುಂಬ ಜನ ಥೀಟಾ ಈಕ್ವಲ್ ಟು 45 ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತಾ ಇರ್ತಾರೆ. ಯಾಕೆಂದರೆ ಲಾಸ್ಟ್ ಪ್ರೀವಿಯಸ್ ಎಕ್ಸಾಂಪಲ್ಸ್ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ ಥೀಟಾ ಇಸ್ ಈಕ್ವಲ್ ಟು 45. ಅದು ಏನೋ ತಲೆ ಇಟ್ಕೊಂಡ್ಬಿಟ್ಟು ವಿಚಾರ ಇಲ್ಲ. ಸ್ಟೂಡೆಂಟ್ ಅನ್ನೋರು ಏನು ಮಾಡ್ತಾರೆ, ಥೀಟಾ ಈಕ್ವಲ್ ಟು 45 ಬರೀತಾರೆ. ಥೀಟಾ ಈಕ್ವಲ್ ಟು 45 is taken only for one particular condition. What is that? Maximum displacement, maximum horizontal displacement, maximum range. If these are the terms that you read in the question, then you need to take theta equal to 45, not always. ಇವಾಗ ಇಲ್ಲಿ ಆಂಗಲ್ ಕೊಟ್ಟಿಲ್ಲ ನಮಗೆ, ಆಂಗಲ್ ಇಸ್ ಟು ಬಿ ಫೈಂಡ್ ಔಟ್. ಓಕೆ, 20 ಮೀಟರ್ ಪರ್ ಸೆಕೆಂಡ್. ನಾವು ಎವ್ರಿಥಿಂಗ್ ದ ಕ್ವಶನ್ ಯು ಹ್ಯಾವ್ ಟು ಥಿಂಕ್ ಇಟ್ ಆಸ್ ಎ ಪಿಕ್ಚರ್ ಅಲ್ಲ. And this is what it is. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್. ಇಟ್ ಈಸ್ ನಾಟ್ ಬಿಯಾಂಡ್ ಯುವರ್. ನೀವು ಕಣ್ಮುಚ್ಕೊಂಡು ನಿಮಗೆ ಒಂದು ಪಿಕ್ಚರ್ ಕಾಣುತ್ತೆ. ಸಪೋಸ್ ಇಟ್ ಈಸ್ ಕಿಕ್ಡ್ ಫ್ರಮ್ ದಿಸ್ ಪಾಯಿಂಟ್ ಓ ಇಂದ ಕಿಕ್ ಮಾಡಿದ್ದಾರೆ. ಕಿಕ್ ಮಾಡಿದಾಗ ದಿಸ್ ಇಸ್ ದ ಆಂಗಲ್ ಥೀಟಾ, ರೈಟ್? ದೆನ್ ಆಕ್ಚುಲಿ ವಾಟ್ ಇಟ್ ಈಸ್, ಇಟ್ ಟೇಕ್ಸ್ ದ ಪ್ಯಾರಾಬೋಲಿಕ್ ಪಾತ್ ಅಂತ ನಮಗೆ ನಮಗೂ ಗೊತ್ತಲ್ಲ. ಇಟ್ ಟೇಕ್ಸ್ ದ ಪ್ಯಾರಾಬೋಲಿಕ್ ಪಾತ್. ಓಕೆ, ಈ ಥರ ಬಂದು ರೀಚ್ ಆಗಿದೆ. This is the velocity u angle theta. But the question is here, there is a wall. There is a wall ಅಂದಿದ್ದರೆ ಆ ವಾಲ್ ಎಲ್ಲೋ ಇಲ್ಲಿದೆ ಅಂತ ಅನ್ಕೊಳ್ಳಿ. This is a vertical wall. ವಾಲ್ ಅಂದರೆ ವರ್ಟಿಕಲ್ ಅಂತ ಹೇಳಬೇಕಾಗಿಲ್ಲ. ನಿಮಗೆ ಡೌಟ್ ಬರ್ತದೆ, ಸರ್ ಇಲ್ಲೇ ಇದೆ ಅನ್ಕೋಬೇಕು, ಏನು ಇಲ್ಲಿರ್ಬೋದಾಗಿತ್ತಲ್ಲ, ಆರ್ ಇಲ್ಲಿರ್ಬೋದಾಗಿತ್ತಲ್ಲ, ಎಲ್ಲಾದರೂ ಇರ್ಬೋದು. ನಾನು ಇಲ್ಲಿ ಹಾಕಿದ್ದೇನೆ ಅಂತ ಇಲ್ಲೇ ಇರಬೇಕಂತ ರೂಲ್ ಏನಿದೆ. ಬಟ್ ಲೆಟ್ ಅಸ್ ಸಿ, ನನ್ನ ಪ್ರಕಾರ ಡೇಟಾ ನಾನು ಇಲ್ಲಿದೆ ಅಂತ ನಂಗೆ ಅನಿಸ್ತಾ ಇದೆ, ಬರ್ತೀನಿ. ನೀವು ಇಲ್ಲಿ ಬರ್ಕೊಂಡು ಮಾಡ್ತೀವಿ, ಎಲ್ಲಾದರೂ ಮಾಡ್ತೀವಿ. Now then what is this? If this is what is x, it becomes y ಅಂತ ಮಾತಾಡಿದ್ದೀವಿ. ಇಲ್ಲಿಂದ ಇಲ್ಲಿಗೆ this is what is the range ಅಂತ ಆಗುತ್ತೆ. It is a picture. ನೀವು ಚೆನ್ನಾಗಿ ನೋಡಿದ್ದಾರೆ ಅನ್ಕೊಳ್ಳಿ. ಇವಾಗ ಯಾವ ಫಾರ್ಮುಲಾ ಅಂತ, ಯಾವ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು and those who think on those lines, you cannot get a solution for this. ಇವಾಗ ಇದಕ್ಕೆ ಸೊಲ್ಯೂಷನ್ ಯಾರಿಗೆ ಬರುತ್ತೆ ಅಂತ ಈ ಪಿಕ್ಚರ್ ಇದ್ದವ್ರಿಗೆ ಬರುತ್ತೆ. ವಾಲ್ ಅಂದಿದ್ದಾನೆ, ವಾಲ್ ಅಂದರೆ ಹೈಟು, ವಾಲ್ ಕಿಕ್ ಪಾಯಿಂಟ್ ಇಂದ ಎಷ್ಟು ಡಿಸ್ಟೆನ್ಸ್ ಇದೆ, ಇವೆಲ್ಲ ನೋಡ್ತೀವಿ. ನೋಡಿದಾಗ ಇವಾಗ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ 10 ಮೀಟರ್ ಅಟ್ ಡಿಸ್ಟೆನ್ಸ್ ಅಂದರೆ ಎಕ್ಸ್ ಕೊಟ್ಟಿದ್ದಾರೆ. ಡಾಟಾದಾಗೆ ಯು ಇಸ್ ಈಕ್ವಲ್ ಟು 20 ಮೀಟರ್ ಪರ್ ಸೆಕೆಂಡ್. ಹೌದಾ? ಇದು ಬರೀಲ್ಲ, ದಿಸ್ ಇಸ್ ರೇಂಜ್ ಕೊಟ್ಟಿದ್ದಾರೆ. ಡಾಟಾದಾಗೆ ಯು ಇಸ್ ಈಕ್ವಲ್ ಟು 20 ಮೀಟರ್ ಪರ್ ಸೆಕೆಂಡ್. ಇನ್ನೂ ಏನು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು x is equal to 10 meter given. ಈ x ಗೆ t ಎಷ್ಟು ಕೊಟ್ಟಿದ್ದಾರೆ, 1 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ನಾವು ಮೊನ್ನೆ ಮಾತಾಡಿದ್ದೀನಿ, ನೆನಪಿರಬೇಕು. ಇವಾಗ ಪರ್ಸೆಪ್ಟಿವ್ ಮೋಷನ್ ಡಿಸ್ಕಷನ್, ಎಕ್ಸ್ ವೈ ಇನ್ಸ್ಟಾಂಟೇನಿಯಸ್ ಪೊಸಿಷನ್ ಅಂತ ಮಾತಾಡಿದ್ರೆ ನಾವು ಬರೆದಿರೋದೇನಪ್ಪ, x is equal to u cos theta times t ಅಂತ ಬರೆದಿದ್ದೀವಿ. Now all the data is given, x is given, t is given, therefore cos theta is equal to ಏನು ಬರ್ತಾ ಇದೆ, cos theta is equal to 10 by u is equal to 10, t is equal to 1 ಅಂತ ಕಾಣಿಸ್ತಾ ಇದೆ. therefore this is equal to 1 by 2 ಅಂದರೆ theta is equal to 60 degrees ಅನ್ನೋದು ಬಂತು. theta is equal to 60 degrees ಬಂತು. hello friend, ಡಾಟಾದಾಗ ಏನಿತ್ತು, u ಇತ್ತು. ಇವಾಗ ನಮ್ಗೆ ಏನು ಬೇಕಾಗಿದೆ, theta ಬೇಕಾಗಿದೆ. ಬಿಕಾಸ್ ಪರ್ಸೆಪ್ಟೈಲ್ ಮೋಷನ್ ನೀವು ಮಾತಾಡುವಾಗ ನೀವು ಡಾಟಾ ಇಂದ ಆಸ್ early as possible, as quick as possible, you have to find out either u or theta. theta ಕೊಟ್ಟಿದ್ರೆ u ಕೊಟ್ಟಿದ್ರೆ theta, ಬೇಗ ಬಂದ್ಬಿಡಬೇಕು. Now remember, this itself is a question in your board exam, sorry, CET exam. NEET exam ಅಲ್ಲಿ ಇಷ್ಟು ತನಕ ಕೂಡ ಆಂಗಲ್ ಆಫ್ ಪ್ರೊಜೆಕ್ಷನ್ ಅಂತ ಹೇಳಿ 60 ಡೇಸ್ ಮುಗೀತು ಅನ್ಸುತ್ತೆ.
ಬಟ್ ಐ ಹ್ಯಾವ್ ಆಸ್ಕ್ ಫರ್ದರ್ ಅಷ್ಟೇ ಏನಿದೆ ಇವಾಗ ಥೀಟಾ ಗೊತ್ತಾದ ಮೇಲೆ ನಮ್ಗೆ ಏನು ಗೊತ್ತಾಗಿದೆ ವೈ ಬೇಕಂದಿದ್ದಾರೆ. ವಾಟ್ ಈಸ್ ವೈ? ವೈ ಇಸ್ ಈಕ್ವಲ್ ಟು ಬರ್ದಿರೋದು ಯು ಸೈನ್ ಥೀಟಾ ಇಂಟು ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್ ಅಂತ ಬರ್ತಿದ್ದೀವಿ, ಹೌದಲ್ವಾ? ಸೊ ಯು ಸೈನ್ ಥೀಟಾ ಅಂತ ಬರ್ತಿದ್ದೀವಿ ಅಂದ್ರೆ 20 ಇಂಟು √3/2 ಅಂದ್ರೆ ಎಷ್ಟಾಗತ್ತೆ 10 √3 ಟೈಮ್ ಎಷ್ಟಾಗಿದೆ 1 ಸೆಕೆಂಡ್. ಅವ್ರು ಕೊಟ್ಟಿದ್ದಾರೆ ಟಿ ಎಕ್ಸ್ ಗೆ 1 ಅಂದ್ರೆ y ಕೂಡ ಒಂದೇ ಆಗುತ್ತೆ, ಸೈಮಲ್ಟೇನಿಯಸ್ ಆಕ್ಷನ್ ಮೈನಸ್ ಜಿ 10 ಕೊಡಿ /2 ಇಂಟು 1 ಅಂದ್ರೆ ಇದೆ 5/2. ಸೊ ದಿಸ್ ಇಸ್ 10 √3 ಮೈನಸ್ 5 ಅಂತ ಕಾಣಿಸ್ತದೆ. ಈ ನಂಬರ್ಸ್ ಎಲ್ಲ ಕ್ಯಾಲ್ಕುಲೇಟ್ ಬೇಕು ಅಂತ ಯಾರು ತಿಕ್ ಮಾಡಿದ್ರೆ ಅವರು ನೀವು ತಿಕ್ ಮಾಡೋಕೆ ಇರ್ತೀರ. √3 ವ್ಯಾಲ್ಯೂ 1.73 ತಗೊಳ್ಳೋದು ಸಾಕು. 1.73 17.3 ಮೈನಸ್ 5 ಅಂತ ಕಾಣಿಸ್ತಾ ಇದ್ದಲ್ವ, ಅಂದ್ರೆ ನಾನು 12.3 ಮೀಟರ್ಸ್ ನಿಯರ್ಲಿ ಬರೆದು ಬಿಡ್ತೀನಿ. 12.3 ಮೀಟರ್ ನಿಯರ್ಲಿ ದ ಹೈಟ್ ಆಫ್ ದ ವಾಲ್ ಅಂತ ನನಗೆ ಆನ್ಸರ್ ಬಂದ್ಬಿಡ್ತೀನಿ. ಇವಾಗ ಇನ್ನೇನು ಕೇಳಿದ್ದಾರೆ, ಹೈಟ್ ಆಫ್ ದ ವಾಲ್ ಬಂದ್ಬಿಟ್ಮೇಲೆ ಡಿಸ್ಟೆನ್ಸ್ ಬಿಯಾಂಡ್ ದ ವಾಲ್ ಅಟ್ ವಿಚ್ ಇಟ್ ಸ್ಟ್ರೈಕ್ಸ್ ದ ಗ್ರೌಂಡ್ ಅಂತ. ಅಂದ್ರೆ ಇವಾಗ ನಾನು ಇದನ್ನ ಓ ಅನ್ಕೊಂಡ್ರೆ, ಇದನ್ನ ನಾನು ಎ ಅನ್ಕೊಂಡ್ರೆ, ಈ ಪಾಯಿಂಟ್ ನಾನು ಬಿ ಅನ್ಕೊಂಡ್ರೆ, ವಾಟ್ ಈಸ್ ಆಸ್ಕ್ ಇನ್ ದ ಕ್ವಶನ್? ಯು ಆಸ್ಕ್ ಟು ಫೈಂಡ್ ಬಿ ಎ ಬೇಕಾಗಿದೆ. ಏನ್ ಬೇಕಾಗಿದೆ? ಯು ವಾಂಟ್ ಡಿಸ್ಟೆನ್ಸ್ ಬಿಕಾಸ್ ದ ಡಿಸ್ಟೆನ್ಸ್ ಬಿಯಾಂಡ್ ದ ವಾಲ್, ಅದು ಆ ವಾಲ್ ಅನ್ನು ದಾಟಿದ ಮೇಲೆ ಎಷ್ಟು ದೂರ ಬಿಡುತ್ತೆ ಅಂತ ಅರ್ಥ ಮಾಡ್ಕೊಂಡು ನೋಡಿ. ಇದು ಕೂಡ ಫಿಸಿಕ್ಸ್ ಮಾತಾಡುವಾಗ ಎಸ್ಪೆಷಲಿ ಬಯೋ ಸ್ಟೂಡೆಂಟ್ಸ್ ಮಾತ್ರ ಹೇಳ್ತಾರೆ. ನಿಮಗೆ ಬಯೋ ಅವರಿಗೆ ಕ್ವಶನ್ ಟು ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್, simple English, minimal English knowledge is very much required. The same is the case with physics as well. Distance beyond the wall means we want BA ಬೇಕಾಗುತ್ತೆ. So how do you find BA? Okay, BA ಹೇಗೆ ಬರುತ್ತೆ ಅಂದ್ರೆ ಏನು ಮಾತಾಡ್ತಿರುತ್ತೆ? ಹೈಟ್ ಬಂದಲ್ಲ, ಹೈಟ್ ಬಂತು. What is BA? ಹೇಳಿ. So this is what is BA is equal to, I can write OA minus OB ಅಂತ ಬರೀಬಹುದು. ವಾಟ್ ಈಸ್ OA? ನಥಿಂಗ್ ಬಟ್ ರೇಂಜ್ ಮೈನಸ್ ಎಕ್ಸ್ ಅಂತ ಬರೀತೀನಿ. ರೇಂಜ್ ಅಂದ್ರೆ ಮತ್ತೆ ಏನು ಬರೀತೀವಿ? ಯು ಸ್ಕ್ವೇರ್ ಸೈನ್ 2 ಥೀಟಾ ಅಂತ ಮಾತಾಡಿದೀವ. ಯು ಸ್ಕ್ವೇರ್ ಅಂದ್ರೆ 400, ಸೈನ್ 2 ಥೀಟಾ ಅಂದ್ರೆ ಸೈನ್ 120, ಸೈನ್ 120 ಅಂದ್ರೆ √3/2 ಬೈ ಜಿ ಅಂದ್ರೆ 10 ಬರ್ದಿದ್ದೀನಿ. ಈ 2 ಕೂಡ ಕೆಳಗಡೆ ಬರೆದ್ರೆ 20 ಆಯ್ತು, ಅಂದ್ರೆ ಇದು 20 ಬರುತ್ತೆ. ಆನ್ಸರ್ ಈಸ್ 20 √3 ಮೀಟರ್ ಅಂತ ಬಂದಿದೆ. 20 √3 ಮೀಟರ್ ಅಂದ್ರೆ √3 ಮೇಲೆ 1.7 ತಗೊಂಡ್ರೆ ಎಷ್ಟಾಗುತ್ತೆ ಅಂದ್ರೆ 34 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. therefore ಇವಾಗ BA is equal to ಏನು ಬರ್ತಾ ಇದೆ? 34 ಸಮಥಿಂಗ್ ಮೈನಸ್ 10 ಅಂದಿದೀವಲ್ಲ, ಅಂದ್ರೆ ಎಷ್ಟು ಬರುತ್ತೆ? ಎಸ್ 24 ಪಾಯಿಂಟ್ ಸಮಥಿಂಗ್ ಬಂದು ಮೀಟರ್ಸ್ ಅಂತ ಬರುತ್ತೆ. ಅಂದ್ರೆ ಇವಾಗ ನಿಮ್ಗೆ ಅರ್ಥ ಆಗ್ಬೇಕು 20 √3 ಅಂದ್ರೆ ಇದು ಎಷ್ಟು ಬರ್ತಾ ಇರುತ್ತೆ? ಇಲ್ಲಿಂದ ಇಲ್ಲಿಗೆ ಯು ಆರ್ ಗೆಟಿಂಗ್ ವ್ಯಾಲ್ಯೂ ಆಸ್ ಸಮ್ ಅರೌಂಡ್ 34 ಬರ್ತಾ ಇದೆ. ಅಂದ್ರೆ ಇಲ್ಲಿಗೆ ಎಷ್ಟಾಗುತ್ತೆ ಹೇಳಿ? ಅರ್ಧ ಆಗುತ್ತೆ, ಅಂದ್ರೆ 17 ಇಲ್ಲಿಗೆ ಆಗುತ್ತೆ. ಇವಾಗ ವಾಲ್ ಎಲ್ಲಿದೆ ಅಂದ್ರೆ 10 ಮೀಟರ್ಸ್ ಅಂದ್ರೆ ಇವಾಗ ನಿಮ್ಗೆ ಅರ್ಥ ಆಗ್ಬೇಕು ಅದು ಮ್ಯಾಕ್ಸಿಮಮ್ ಹೈಟ್ಗೆಲ್ಲ ಮುಂಚೆ ಇದೆಯಾ, ಬಿಯಾಂಡ್ ಮ್ಯಾಕ್ಸಿಮಮ್ ಹೈಟ್ ಸಿಗುತ್ತಾ ಅನ್ನೋ ಪಿಕ್ಚರ್ ಇವಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಚೆನ್ನಾಗಿ ನೋಡಿ. ದಿಸ್ ಈಸ್ ಬ್ಯೂಟಿ ಆಫ್ ಆರ್ ಫಿಸಿಕ್ಸ್. ನಿಮ್ಮ ಬ್ರೈನ್ ಅನ್ನ ಎಚ್ಚರ ಮಾಡಿಸಿ, ನಿಮ್ಮ ಬ್ರೈನ್ ಅನ್ನ ಕೆಲಸ ಮಾಡಕ್ಕೆ ಇದಕ್ಕೆಲ್ಲ ಬೇಕಾಗಿಲ್ಲ ತಿಂಡಿ. ದ ಬೆಸ್ಟ್ ಎವರ್ ಟ್ರೀಟ್ ದಟ್ ಯು ಕ್ಯಾನ್ ಹ್ಯಾವ್ ಫಾರ್ ಯುವರ್ ಬ್ರೈನ್ ವಿಲ್ ಬಿ physics classes. I love physics. ಇವಾಗ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ನಿಮ್ಗೆ ಅರ್ಥ ಆಗ್ಬಿಟ್ಟಿದೆ. 34 ಅಂದ್ರೆ ಇಲ್ಲಿಂದ 34 ಬಂದಿದೆ. ಮ್ಯಾಕ್ಸಿಮಮ್ ಹೈಟ್ ಇರೋದಂದ್ರೆ 17 ಆಗುತ್ತೆ, ಅಂದ್ರೆ ಇಲ್ಲೇ ಬರುತ್ತೆ ಅಂತ ಅರ್ಥ ಆಯ್ತು, ರೈಟ್? ಸೊ ಇವಾಗ ಆನ್ಸರ್ ಎಷ್ಟು ಅಂತ 24 ಅಲ್ಲಿ ಏನೋ ಆನ್ಸರ್ ನೀವು ಮಾಡ್ಕೊಳ್ಳಿ. ಆ √3 ವ್ಯಾಲ್ಯೂ ಎಷ್ಟು ತಗೋಬೇಕು ಅವೆಲ್ಲ ಕೂಡ ವಿತೌಟ್ ಕ್ಯಾಲ್ಕುಲೇಟರ್ಸ್. ಕೆಳಗಡೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಆಪ್ಷನ್ಸ್ ಅಂತ ನಮ್ಗೆ ತುಂಬಾ 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 ಸ್ಟೂಡೆಂಟ್ ಫ್ರೆಂಡ್ಲಿ ಕೊಟ್ಟಿರ್ತಾರೆ. ಸ್ಟೂಡೆಂಟ್ ಫ್ರೆಂಡ್ಲಿ ಕೊಟ್ಟಿರ್ತಾರೆ. ನನಗೊಂದು ಮಾತು ಹೇಳಬೇಕು. ದ ಡಿಫರೆನ್ಸ್, ನಾನು PU ಓದುವಾಗ ನಾನು 10th ಕ್ಲಾಸ್ ಓದುವಾಗ, ನಾನೇನು 10th ಕ್ಲಾಸ್ 1947 ಓದಿಲ್ಲ. ನಾನು ರೀಸೆಂಟ್ ಡೆಕೆಟ್ಸ್ ಓದಿದ್ದೀನಿ. ಪಾಯಿಂಟ್ ಏನಂದ್ರೆ ನನಗೆ ಕೊಟ್ಟಿರೋ ಕ್ವಶನ್, ನೀವು ಕೊಟ್ಟಿರೋ ಕ್ವಶನ್ ಹೇಗಿದೆ ಹೇಳ, ಇದು ನಂಬ್ತೀರಾ? ಎಸ್ ನೋಡಿ, ಅದು ಎಸ್ಪೆಷಲಿ CT ನೀಟ್ ಬಂದಾಗ ಇನ್ನೂ ಎಷ್ಟು ಹೆಲ್ಪ್ ಆಗುತ್ತೋ ನಾನು ಹೇಳ್ತೀನಿ. ನನಗೆ 10th ಕ್ಲಾಸ್ ಅನ್ನೋ 8th ಕ್ಲಾಸ್ ಈ ಥರ ಕ್ವಶನ್ ಕೊಟ್ಟಿದ್ದಾರೆ. ದಿಸ್ ಇಸ್ ಎ ರೆಕ್ಟ್ಯಾಂಗಲ್ ಏನಂದರೆ ರೆಕ್ಟ್ಯಾಂಗಲ್. ಸರಿ, ನಿಮಗೆ ಈ ಥರ ಕ್ವಶನ್ ಕೊಟ್ಟಿದ್ದಾರೆ, ನಿಮ್ಗೆ ಈ ಥರ ಕ್ವಶನ್ ಕೊಟ್ಟಿದ್ದಾರೆ? ಇಲ್ಲ, ನಿಮ್ಗೆ ಈ ಥರ ಕೂಡ ಕ್ವಶನ್, ನಿಮ್ಗೆ ಈ ಥರ ಕ್ವಶನ್ ಕೊಟ್ಟಿದ್ದಾರೆ. ದಿಸ್ ಈಸ್ 20 ಮೀಟರ್ ಅಂಡ್ ದಿಸ್ ಈಸ್ ಸಮ್ 8 ಮೀಟರ್ ಇದೆ ಅಂತ ಹೇಳ್ಬಿಟ್ಟು ವಾಟ್ ಈಸ್ ದ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಅಂತ ಕೇಳಿದ್ದಾರೆ. ದಟ್ ವಾಸ್ ಯುವರ್ ಕ್ವಶನ್. ನಿಮ್ಮ ಕ್ವಶನ್ ಕೇಳೋರು ಈ ಥರ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ನಿಮ್ಮ ಫಾರ್ಮುಲಾ ಅಂತ ಹೇಳ್ತಾರೆ, ಲೆಂತ್ ಇಂಟು ಬ್ರೆಡ್ತ್ 20 ಇಂಟು 8
ದಟ್ ಈಸ್ 160, ಇದು ಮೀಟರು, ಇದು ಮೀಟರ್ ಸ್ಕ್ವೇರು, 160 ಮೀಟರ್ ಸ್ಕ್ವೇರು ಅಂತ ಆನ್ಸರ್ ಟೀಚರ್ ಬರೆದು ತೋರಿಸಿರ್ತಾರೆ. ಹೌದಾ? ದಿಸ್ ವಾಸ್ ನಿಮಗೆ ಕೊಟ್ಟಿರೋ ಕ್ವಶನಿಂಗ್. ನನಗೆ ಕ್ವಶನಿಂಗ್ ಯಾವ ಥರ ಕೊಡ್ತಾ ಇರೋ ಹೇಳ್ತೀನಿ ನಾನು. ನನಗೆ ಕ್ವಶನ್ ಈ ಥರ ಕೊಡ್ತಾ ಇದ್ದಾರೆ ಅಂದರೆ ಅವರ್ ಟೀಚರ್ಸ್ ಆರ್ ಅವರ್ ಹೆಲ್ಪ್ಫುಲ್ ಫಾರ್ ಅವರ್ ಎನ್ಹ್ಯಾನ್ಸ್ಮೆಂಟ್ ಆಫ್ ಥಿಂಕಿಂಗ್. ನಮ್ಮ ಥಾಟ್ ಪ್ರಾಸೆಸ್ನ ಜಾಸ್ತಿ ಮಾಡ್ಕೊಳಕ್ಕೆ ನಮಗೆ ಈ ಥರ ಕ್ವಶನ್ ಕೊಡ್ತಾ ಇದ್ದಿಲ್ಲ. ನಮ್ಗೆ ಕೊಟ್ಟಿರೋ ಕ್ವಶನ್ ಈ ಥರ ಇತ್ತು. ಸೇ ಫಾರ್ ಎಕ್ಸಾಂಪಲ್ ಏನಿಲ್ಲ ABCD ಅಂತ ಬರ್ತಿದ್ದೀರಾ ಅನ್ಕೊಳ್ಳಿ. ನಾನು ಕೂಡ ಇಲ್ಲಿ ಏನು ಬರೀತೀನಿ, A, ದಿಸ್ ಈಸ್ B, C ಆ್ಯಂಡ್ D ಅಂತ ಬರೆದುಬಿಟ್ಟು ಇದರಲ್ಲಿ ಈ ಥರ ಇದ್ದಿದ್ದು ನಾನು ಈ ಥರ ಕಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಸಪೋಸ್ ಈ ಸೇಸ್ ದಿಸ್ ಈಸ್ ರೇಡಿಯಸ್ R ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಕಟ್ ಮಾಡಿದ್ದಾರೆ. ದಿಸ್ ಈಸ್ 90 ಡಿಗ್ರೀಸ್. ಆಮೇಲೆ ಇಫ್ ಈ ಥರ ಕಟ್ ಮಾಡಿದ್ದಾರೆ and this angle is again 90 degrees. This radius is some 6 centimeter ಅಂತ ಕೊಟ್ಟಿದ್ದಾರೆ. ಕೊಟ್ಟುಬಿಟ್ಟು ಈ ಏರಿಯಾನ ಶೇಡ್ ಮಾಡಿ ವಾಟ್ ಈಸ್ ದ ಏರಿಯಾ ಆಫ್ ದ ಶೇಡೆಡ್ ಪೋರ್ಷನ್ ಅಂತ ನಾನು ಕ್ವಶನ್ ಮಾಡ್ತಾ ಇದ್ದೆ. ನಾನು 10th ಕ್ಲಾಸಲ್ಲೋ 9th ಕ್ಲಾಸಲ್ಲೋ 8th ಕ್ಲಾಸಲ್ಲೋ ಈ ಥರ ಕ್ವಶನ್ ಮಾಡ್ತಾ ಇದ್ದೆ ಮಾಮೂಲಿ ಕ್ಲಾಸಲ್ಲಿ. ನೀವು ಮಾಡಿದ್ದು ಕ್ವಶನ್ ಈ ಥರ. ಇದು ಕೂಡ 20 into 8 ಮಾಡೋಕ್ಕೆ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿರ್ತೀರಾ ಅಂಡ್ ಥ್ಯಾಂಕ್ಸ್ ಟು ಟೀಚರ್ ಅಂದ್ಕೊಂಡಿರ್ತೀವಿ. ನಾವು ಪಾಯಿಂಟ್ ಈಸ್, ನಾನು ಇದು ಮಾಡಿದ್ದೀನಿ ಅಂದರೆ ನಾನು ಇಂಟೆಲಿಜೆಂಟ್ ಅಂತಲ್ಲ. ಪಾಯಿಂಟ್ ಏನಂದರೆ ನೀನು ಇದು ಮಾಡ್ತೀಯಾ, ಇದೇನು ಇದಕ್ಕನ್ನ ತುಂಬ ಟಫ್ ಮಾಡಿದ್ರೂ ಮಾಡ್ತೀಯಾ. ಬಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಒಮ್ಮೆ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ನಾನೇನೋ ಒಂದು ಕೆಲಸ ಚೆನ್ನಾಗಿ ಮಾಡಬೇಕು, ಎಫಿಷಿಯೆಂಟಾಗಿ ಮಾಡಬೇಕು, ಬಂದಿರೋ ರಿಸಲ್ಟ್ ನನಗೆ ಹ್ಯಾಪಿನೆಸ್ ಕೊಡಬೇಕು ಅಂದರೆ ಆ ಕೆಲಸನ ನಾನು ರಿಯಲಿ ಐ ಶುಡ್ ಹ್ಯಾವ್ ಕನ್ಸಿಸ್ಟೆನ್ಸಿ. ಪ್ರಾಕ್ಟೀಸ್. ಇಲ್ಲಿಂದ ಬರೋಕ್ಕೆ ಚಾನ್ಸ್ ಇದೆ. ಇವಾಗ ಹೇಳಿ, ನನ್ನ ಹಿಂದ್ಗಡೆ ವೀರೇಶ್ ಇದ್ದಾನೆ. ವೀರೇಶ್ ನಿಮಗೆ 9th ಕ್ಲಾಸಲ್ಲಿ 8th ಕ್ಲಾಸಲ್ಲಿ ಈ ಥರ ಕ್ವಶನ್ ಹೇಳ್ಕೊಟ್ಟಿದ್ದಾರೆ. ಇವಾಗ ಮಾಡು ಅಂದರೆ ನೀನು ಮಾಡ್ತೀಯಾ? ಮಾಡಿ. ಯಾಕೆ ಮಾಡಲ್ಲ? ಅವ್ರ ಟೀಚರು ಹೇಳ್ಕೊಟ್ಟಿಲ್ಲ, ನಮ್ಮ ಟೀಚರ್ ಹೇಳ್ಕೊಟ್ಟಿದ್ದು ಸಾಕು ಅಂದ್ಕೊಂಡವರು ಆಮೇಲೆ ನೋಡೋದು ಇಲ್ಲ. ಬಟ್ ನಾನಿದು 8th ಕ್ಲಾಸಲ್ಲೋ 9th ಕ್ಲಾಸಲ್ಲೋ ಮಾಡಿದ್ದೀನಿ. ಯಾಕೆ ಮಾಡಿದ್ದೀನಿ ಅಂದರೆ ರಿಯಲಿ ಐ ಥ್ಯಾಂಕ್ ಆಲ್ ಮೈ ಟೀಚರ್ಸ್. ನನ್ನ ಪ್ರತಿಯೊಬ್ಬ ಟೀಚರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಮಗೆ ಟೀಚರ್ ಜಾಸ್ತಿ ಹೆಲ್ಪ್ ಮಾಡ್ತಾ ಇದ್ದಿಲ್ಲ. ನಿಮ್ಮ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂದ್ರೆ ತುಂಬ ಬೈತಾ ಇದ್ರು, ತುಂಬ ಬಡಿತಾ ಇದ್ರು. ನೀವು ಮಾತಾಡೋ ಲ್ಯಾಂಗ್ವೇಜ್, ನಾನು ಮಾತಾಡೋ ಲ್ಯಾಂಗ್ವೇಜ್ ಅಂತ ಅಂದರೆ ನಾನು ಮಾತಾಡೋ ಲ್ಯಾಂಗ್ವೇಜ್ ಅಂದರೆ ನನ್ನ ಥಾಟ್ ಪ್ರಾಸೆಸ್. ನೀನು ಮಾತಂದರೆ ನಿನ್ನ ಥಾಟ್ ಪ್ರಾಸೆಸ್. ನನ್ನ ಥಾಟ್ ಪ್ರಾಸೆಸ್ಸಲ್ಲಿ ಅವರು ಬೈದಿದ್ದಾರೆ, ಬರೆದಿದ್ದಾರೆ ಅಂತ ನಾನು ಯಾವತ್ತೂ ಫೀಲ್ ಆಗಿಲ್ಲ. ದೇ ಹ್ಯಾವ್ ಮೇಡ್ ಅಸ್ ಆಲ್ವೇಸ್ ಕಾನ್ಸ್ಟ್ಯಾಂಟ್ಲಿ ನಾವು ನಮ್ಮ ಬ್ರೈನನ್ನು ಥಿಂಕ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಈವನ್ ಟು ದಿಸ್ ಡೇ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಟು ಆಲ್ ಸಚ್ ಟೀಚರ್ಸ್. ಸೊ ನೀವು ನೋಡಿರೋ ಎಕ್ಸಾಂಪಲ್ಸಲ್ಲೆಲ್ಲ ನೋಡಿದ್ದೀರ ಅನ್ಕೊಡಿ. ನಾವು ಮೊನ್ನೆ ಬರೆದಿರೋ 2-3 ಎಕ್ಸಾಂಪಲ್ಸು ಆ ಸ್ಟೇಟ್ಮೆಂಟ್ಸ್ ಬೇಸ್ಡ್ ಎಕ್ಸಾಂಪಲ್ಸು, ಸಿಂಪಲ್ ಸೊಲ್ಯೂಷನ್ಸು ನೋಡಿದ್ದೀವಿ. ಡಿಡ್ ಯು ಫೈಂಡ್ ಎನಿಥಿಂಗ್ ಸಮಥಿಂಗ್ ನ್ಯೂ ಇನ್ ಇಟ್ಸ್ ಅಲ್ವಾ? ಇವಾಗ ನಾವು ಎಷ್ಟು ಎಕ್ಸಾಂಪಲ್ ಮಾಡಿದ್ದೀವಿ ಅಂದರೆ ರಿಯಲಿ ಇಟ್ ಈಸ್ ಮೋರ್ ಇನ್ ನಂಬರ್. ಇವಾಗ ನಿಮ್ಗೆ ಆನ್ಸರ್ ಏನು ಬರ್ತಿದೆ, ಅಟ್ ವಿಚ್ ಸ್ಟ್ರೈಕ್ಸ್ ದ ಗ್ರೌಂಡ್ ಅಂತ ಕೇಳಿದ್ದಾರೆ. ಇಲ್ಲ, ಇದೇ ಎಕ್ಸಾಂಪಲ್ ಅಲ್ಲಿ ಕ್ವಶನ್ ಸಿ ಕೇಳಿದ್ದಾರೆ. ಏನು ಕೇಳಿದ್ದಾನೆ? ವಾಟ್ ಈಸ್ ದ ರೇಷಿಯೋ ಆಫ್ ದಿ ಹೈಟ್ ಆಫ್ ದ ಬಾಲ್ ಟು ದ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಬಾಲ್. ಸ್ಮಾಲ್ h by capital H ಅಂತಿದ್ದಾನೆ. where h is the height of the ball and capital H is the maximum height reached by the ball above the ground. ಈ ರೇಷಿಯೋ ಬೇಕು ಅಂತ ಕೇಳಿದೆ. ಈ ರೇಷಿಯೋ ಬೇಕು ಅಂತ ಆಲ್ರೆಡಿ ಇಷ್ಟು ಮುಂಚೆ h ಬಂತು. ಯು ಗಾಟ್ ದ ವ್ಯಾಲ್ಯೂ ಆಫ್ h, ರೈಟ್? ಆ h ವ್ಯಾಲ್ಯೂ ಎಷ್ಟು ಬರುತ್ತೆ? ಆಮೇಲೆ ಇದು ಕ್ಯಾಪಿಟಲ್ H ಫೈಂಡ್ ಔಟ್ ಮಾಡಿ. ಕ್ಯಾಪಿಟಲ್ H ಬಂದಿಲ್ಲ. ಕ್ಯಾಪಿಟಲ್ H ಯಾವ ಥರ ಬಂದಪ್ಪಿ ನಿಮಗೆ? ಕ್ಯಾಪಿಟಲ್ H is equal to u squared sin squared theta by 2g ಅಂತ ಮಾಡ್ತೀರಾ. u squared ಅಂದರೆ 400 sin square ಎಷ್ಟು ಬಂದಿತ್ತು ನಮಗೆ? ಆ್ಯಂಗಲ್ ಎಷ್ಟು ಬಂತಪ್ಪಿ? 30 ಡಿಗ್ರೀಸ್ ಬಂತಲ್ಲ, 60 ಡಿಗ್ರೀಸ್ ಬಂತಲ್ಲ. ಅದಕ್ಕೆ sin square 60 ಅಂದರೆ √3/2 ಸ್ಕ್ವೇರ್ ಮಾಡಿದರೆ 3/4 ಆಯಿತು. ಕೆಳಗಡೆ 2g ಇದೆ ಅಂದರೆ 20 ಬಂದಿದೆ ಅಂತ ಅರ್ಥ ಆಯಿತು. ಹೌದಾ? ಇವಾಗ 4 ಅಂದರೆ ಈ 4 ತೆಗೆದುಬಿಟ್ರೆ ಎಷ್ಟು ಬರ್ತಪ್ಪಿ? 100 ಆಯಿತು.
ಇವನ್ ನೀವೆಲ್ಲರೂ ಏನು ಮಾಡ್ತೀರ ಅಂದರೆ 100/3/20 ಮಾಡ್ತೀರ, ಆ ಥರ ಅಲ್ಲ, 25 ಆಗಿದೆ, 5 × 3 15 meters ಅಂತ ಆನ್ಸರ್ ಬರ್ತಾ ಇದೆ ನೋಡಿ. ದಿಸ್ ಈಸ್ 15 meters ಇಸ್ ದ ಮ್ಯಾಕ್ಸಿಮಮ್ ಹೈಟ್ ರೀಚ್ ಅಂತ ಬರ್ತಾ ಇದೆ. ಸ್ಮಾಲ್ ಹಿಚ್ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಅಂದರೆ ಒಂದೇ ಡಾಟಾನಾಗೆ ನಾನು ಯಾವುದೋ ಒಂದೆರಡು ಎಕ್ಸಾಂಪಲ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಆಮೇಲೆ ನೀವು ನೋಡದೆ ನಿಮ್ಗೆ ಅರ್ಥ ಆಗಬೇಕು. ಸೇಮ್ ಕೈಂಡ್ ಆಫ್ ಡಾಟಾ ಕ್ಯಾನ್ ಬಿ ಆಸ್ಕ್ಡ್ ಫಾರ್ ಸಮ್ ಅದರ್ ಟೈಪ್ ಆಫ್ ಕ್ವಶನ್ ಅಂತ ಅರ್ಥ ಆಗೋದು. ಡಾಟಾ ಈಸ್ ದ ಸೇಮ್, but the thing that is asked for may be different, right? I need a board. Next board we will do more number of examples. Same examples on range, maximum height, time of flight, everything, but a small difference or a change in questioning. Look at this new question. I said a ball kicker from ground again. Velocity now given as a position vector 10I plus 10√3j meter per second. Find angle of projection, range, maximum height. And what else? It can add many things. Then A, B, C, D. D is minimum velocity in its path. Adu kelidini. I can go add E, F, G, H, I, J, K. Ella variable. ನಾನು 4 ತೋರಿಸ್ತೀನಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಡಾಟಾ ಇಫ್ ಚೇಂಜ್ ಯು ಕ್ಯಾನ್ ಡೂ ದ ಸೇಮ್ ವೇ. ನಾವು ಹಿಯರ್ ಯು ಕ್ಯಾನ್ ಸಿ ದಟ್ this V bar is equal to ಏನು ಬರ್ತಿದ್ದೀವಿ, V bar is equal to Vx bar plus Vy bar. ಅಪ್ಪಿ ರಿಮೆಂಬರ್, ನಾನು V ಅಲ್ಲಿ U ಸಿಂಬಲ್ಸ್ ಶುಡ್ ನೆವರ್, ಇಲ್ಲಿ V ಬರೆದ್ರು U ಬರೆದ್ರು ಇಟ್ ಈಸ್ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಅಂತ ಅರ್ಥ ಆಗಿ. ನೀವು ಬೇಕು ಅಂದ್ಕೊಂಡ್ರೆ ನಿಮಗೆ ಗೊತ್ತಾಗಿರೋ ಲ್ಯಾಂಗ್ವೇಜ್ ಅಲ್ಲಿ ನಾನು ಬರೀತೀನಿ. U bar ಅಂದರೆ ಐ ಕ್ಯಾನ್ ರೈಟ್ ಇಟ್ ಆಸ್ Ux bar plus Uy bar ಇದೆ. ಎಸ್ ಆರ್ ನೋ? ಸೊ ನೌ ದಿಸ್ ಇಸ್ ವಾಟ್ ಈಸ್ ದ ಡಾಟಾ. Horizontal displacement, vertical displacement. Therefore, what is Ux? Ux is equal to U cos theta ಅಂತ ಗೊತ್ತು, is equal to 10 Uy ಅಂದರೆ U sin theta. U sin theta is given as 10√3 ಅಂತ ಕೊಟ್ಟಿದ್ದಾರೆ. ಇವಾಗ U sin theta, U cos theta ಇದೆ, ಸ್ಕ್ವೇರ್ ಅಂಡ್ ಆ್ಯಡ್ ಮಾಡಿದ್ದೀವಿ ಅಂದ್ಕೊಳ್ಳಿ, ಅವಾಗ sin square theta plus cos square theta 1 ಆಗುತ್ತೆ. Therefore, if I make these as equations 1 and 2 ಅಂದಿದ್ರೆ ಅಂದ್ಕೊಳ್ಳಿ, 1 square plus 2 square ಮಾಡಿದ್ರೆ what is the answer? 1 square plus 2 square ಮಾಡಿದ್ರೆ answer is ಬರ್ತದೆ 10 300 under root ಆಗುತ್ತೆ. Therefore U is equal to ಬರೀಬೇಕು root of Ux square plus Uy square, that is equal to 20 ಬರ್ತಾ. Yes, this is 20 meter per second ಅಂತ ಬರುತ್ತೆ. ಆಮೇಲೆ if I do equation 1/2 ಮಾಡಿದ್ರೆ ನಮ್ಗೆ ಏನು ಬರುತ್ತೆ, cos theta ಅಂದರೆ cot theta. Cot theta is equal to 1/√3. Theta is equal to is ಬರ್ತದೆ 60 degrees, right? Cot theta 1/√300, tan theta √3, theta 60 degrees ಅಂತ ಬಂದಿದೆ. Therefore now you got the equations as the U and the theta ಅಂತ ಬಂದ್ಬಿಟ್ಟಿದೆ. ಇವಾಗ ನಿಮ್ಗೆ ಏನು ಕೇಳಿದ್ದಾರೆ ಅಂದಿದ್ದಾರೆ ನೋಡಿ, ಆಂಗಲ್ ಆಫ್ ಪ್ರೊಜೆಕ್ಷನ್, ರೇಂಜ್ ಬೇಕು ಅಂತ. ರೇಂಜ್ ಬೇಕು ಅಂದರೆ ನಾವೇನು ಮಾಡ್ತೀವಿ, ನೀವು ಚೆನ್ನಾಗಿ ನೋಡಿ, ನೀವು ರೇಂಜ್ ಅಂದರೆ R is equal to U squared sin 2 theta by G ಅಂತ ತಗೊಂಡು ಇವಾಗ ತುಂಬ ಜನ ಸ್ಟ್ರಗಲ್ ಸ್ಟಾರ್ಟ್ ಆಗುತ್ತೆ. ಇದೇ ಫಾರ್ಮುಲಾ ಯೂಸ್ ಮಾಡೋದಕ್ಕೆ ನಾನೇನು ಹೇಳಿದ್ದೀನಿ, ಆ್ಯಕ್ಚುಲಿ ಅದು ಈಕ್ವೇಷನ್ ಏನು ಬಂದಿತ್ತು ನೀವು ನೆನಪಿದೆಯಲ್ಲ, 2Ux into Uy by G ಅಂತ ಬರ್ತಿದ್ದೀವಲ್ಲ. ಇವಾಗ ಅದರಿಂದ ಆನ್ಸರ್ ಎಷ್ಟು ಸಿಂಪಲ್ ಆಗುತ್ತೋ ನೀವು ನೋಡಿ, 2 into Ux into Uy into G ಅಂತ ಬರ್ತಿದ್ದೀವಿ. Therefore this is 50 into 10 ಅಂದರೆ 500√3 meters ಆಗಿದೆ. √3 1.7 ಆ ಥರ ತಗೊಂಡು 17 5 85 ನಿಯರ್ಲಿ 850 ಮೇಲೆ ಬರ್ತಾ ಇದೆ ಅಂತ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ನಾನು ಈ ಥರ ನೆನಪಿಟ್ಕೊಡಿ ಅಂತ ಮತ್ತೊಂದು ಹೇಳ್ತೀನಿ. ನೀವೇನು ಬರೀ ಒಂದೇ ಒಂದು ಫಾರ್ಮ್ನ ನೆನಪಿಟ್ಕೊಂಡು ಅದ್ರ ಪ್ರಕಾರನೇ ನೋಡಬೇಡಿ. ಸಿಮಿಲರ್ಲಿ ವಾಟ್ ಈಸ್ ಮ್ಯಾಕ್ಸಿಮಮ್ ಹೈಟ್ ಅಂದಿದ್ದಾರೆ ಅಂದ್ಕೊಳ್ಳಿ, ಅವಾಗ H ಮ್ಯಾಕ್ಸಿಮಮ್ ಏನು ಬರ್ತಿದ್ದೀರಾ ಅಂದರೆ Uy square by 2G ಬರ್ತಿದ್ದೀರಾ. ಇವಾಗ ಆನ್ಸರ್ ಡೈರೆಕ್ಟಾಗಿ ನಿಮ್ಗೆ ಕಾಣಿಸ್ತಿದೆ, ಅದು Uy ಸ್ಕ್ವೇರ್ ಮಾಡಿ 300/20 ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ದಟ್ ಬಿಕಮ್ಸ್ ಯುವರ್ ಆನ್ಸರ್. ಯೂನಿಟ್ಸ್ ಲಾಸ್ಟಲ್ಲಿ ಡೋಂಟ್ ಮಿಸ್ ಅಪ್ಪ, ಇವೆಲ್ಲ ಕೂಡ SI ಯೂನಿಟ್ಸಲ್ಲೇ ಕಾಣಿಸ್ತಾ ಇದೆ. ಇವೆಲ್ಲ ನಾನು ಮೀಟರ್ಸ್ ಅಂತಿದ್ದೀನಿ, ಇದು ಕೂಡ ಮೀಟರ್ ಬರುತ್ತೆ. ಸೊ ದಿಸ್ ಈಸ್ ವಾಟ್ ಈಸ್ ಅವರ್ ಕ್ವಶನ್. ಆಂಗಲ್ ಆಫ್ ಪ್ರೊಜೆಕ್ಷನ್ ಗೊತ್ತಾಯಿತು, ಇದರ ರೇಂಜ್ ಗೊತ್ತಾಯಿತು, ಹೈಟ್ ಗೊತ್ತಾಯಿತು. ಇವಾಗ ನೀವು ನಾನು ಹೇಳಿರೋ ನಾನು ಸಜೆಸ್ಟ್ ಮಾಡಿರೋ ಇದಿಲ್ಲ ಅಂದ್ಕೊಳ್ಳಿ, ಎಕ್ಸಾಂಪಲ್ ಮಾಡ್ಬೋದು, ಬಟ್ ಇಟ್ ಟೇಕ್ಸ್ ಬಿಟ್ ಲಾಂಗ್ ಟೈಮ್. ಅದಕ್ಕೆ ನಾನು ಹೇಳಿರೋ ಪ್ರಕಾರ ನಾನು ಹೇಳಿರೋ 3 or 4 pages ಆಫ್ ಸ್ಟಫ್ ಫಿಸಿಕ್ಸ್ ಪಾರ್ಟ್ ಟೈಮ್ ಅಂಡ್ ಅಗೇನ್ ಮಾಡಿಬಿಟ್ಟು ಕಣ್ಣು ಮುಚ್ಕೊಂಡೆ ಪ್ರೊಜೆಕ್ಟೈಲ್ ಮೋಷನ್ ಅಂದರೆ ನಿಮಗೆ ಆ 4-5 ಪೇಜ್ ನೆನಪಾಗಬೇಕು. ಓಕೆ,
ನಾವು look at the next question. ನೆಕ್ಸ್ಟ್ ಕ್ವಶನ್ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಕೂಡ ಒಂದು ಸೈಕಾಲಜಿ ಇದೆ. ಏನು ಅಂದರೆ ಜನರಲಿ ವೆನ್ ಕ್ವಶನ್ಸ್ ಆರ್ ಗಿವನ್ ವಿತ್ ನಂಬರ್ಸ್ ಪ್ರಕಾರ ಕೊಟ್ಟರೆ ನಮಗೆ ಸ್ವಲ್ಪ ಈಸಿ ಅನಿಸುತ್ತೆ, ಸ್ವಲ್ಪ ಈಸಿ ಅನಿಸುತ್ತೆ. ಅದೇ ವಿತೌಟ್ ನಂಬರ್ಸ್ ಸಿಂಬಲ್ಸಲ್ಲಿ ಕೊಟ್ಟರೆ ಅದೇನೋ ತುಂಬ ಟಫ್ ಅನಿಸುತ್ತೆ, ವೆರಿ 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 ಟಫ್ ಅಂತ ಅನಿಸುತ್ತೆ. ಸ್ಟ್ರೇಂಜ್, ಬಟ್ ಇಟ್ಸ್ ಎ ರಿಯಾಲಿಟಿ. ತುಂಬ ಜನ ಹೀಗೆ ಇರ್ತಾರೆ. ಅದಕ್ಕೆ ನಾನು ಹೇಳಿದ್ದು ನಂಬರ್ಸ್ ಬಂದರು ಸಿಂಬಲ್ಸ್ ಬಂದರು ಡಸಂಟ್ ಮೇಕ್ ಎನಿ ಡಿಫರೆನ್ಸ್ ಅಂತ ನಿಮ್ಗೆ ಗೊತ್ತಾಗಬೇಕು, ಬಿಕಾಸ್ ಅವರ್ ಅಪ್ರೋಚ್ ಈಸ್ ಸೇಮ್. ಇದು ಕೂಡ ಕೊಟ್ಟಿರೋದು ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ಸ್ ಆಫ್ ಆಬ್ಜೆಕ್ಟ್ ಪ್ರೊಜೆಕ್ಟೈಲ್ ಗಿವೆನ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಅಂದರೆ ಅವರು ಅಲ್ಲೇ ಆಬ್ಜೆಕ್ಟ್ ಪ್ರೊಜೆಕ್ಟೈಲ್ ಅಂದಿದ್ದಾರೆ ಕೊಟ್ಟು ಅವ್ರು ಹೇಳಿರೋ ಮಾತಿನಪ್ಪಿ ಎಕ್ಸ್ ಇಸ್ ಈಕ್ವಲ್ ಟು 80 ಆ್ಯಂಡ್ ಇನ್ನು ಕೊಟ್ಟಿರೋದು ವೈ ಈಕ್ವಲ್ ಟು ಏನಿದ್ದಾರೆ ಬಿ ಟಿ ಮೈನಸ್ ct square. This is the equation. ಕೇಳಿರೋದು ಮ್ಯಾಕ್ಸಿಮಮ್ ಹೈಟು, ಟೈಮ್ ಆಫ್ ಫ್ಲೈಟು, ರೇಂಜು, ಇನ್ನು ಇವೆಲ್ಲ ಕೇಳಿದ್ದಾರೆ. ಅದೇ ಥರ ಕೇಳ್ಬೋದು. ಆ ಇಲ್ಲಿ ಕೂಡ ಇನ್ನೂ ಕೇಳ್ತಾ ಹೋಗ್ಬೋದಂತೆ. ಇವಾಗ ಮಿನಿಮಮ್ ವೆಲಾಸಿಟಿ ಹೇಗೆ ಬರುತ್ತೆ ಅಂದರೆ ನಿಮ್ಗೆ ಏನು ಗೊತ್ತಿರುತ್ತೆ, ನಾನು ಡಿ ಮಾಡಿದ್ರೆ ನೀವು ಮಾಡ್ಕೋಬೇಕು. ಇವಾಗ ನಿಮಗೆ ಯು ಎಷ್ಟು ಬಂತು, ಯು ಇಸ್ ಈಕ್ವಲ್ ಟು ಎಷ್ಟು ಬಂದಪ್ಪಿ 20 ಬಂತು, ಹೌದಲ್ವಾ? ಥೀಟಾ ಇಸ್ ಈಕ್ವಲ್ ಎಷ್ಟು ಬಂದಿತ್ತು, 60 ಡಿಗ್ರೀಸ್ ಬಂದಿತ್ತು ಆ ಎಕ್ಸಾಂಪಲಲ್ಲಿ. ದೇರ್ಫೋರ್ ಯು ಕಾಸ್ ಥೀಟಾ ಅಂತ ಬರೀತೀವಿ, ಹೌದಲ್ವಾ? ಯು ಕಾಸ್ ಥೀಟಾ ಅಂದರೆ ಅವಾಗ 10 ಮೀಟರ್ ಪರ್ ಸೆಕೆಂಡ್ ಹಾಫ್ ಆಗುತ್ತೆ ಅನ್ನೋದು ಪಾಯಿಂಟ್ ಇದೆ. ನೋಡಿ, ಇವಾಗ ನಾನು ಎಕ್ಸಾಂಪಲ್ ಬಂದಾಗ ಒಂದು ಮಾತು ಹೇಳ್ತೀನಿ. 20 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್, ಮ್ಯಾಕ್ಸಿಮಮ್ ಹೈಟ್ ವೆಲಾಸಿಟಿ ಮಿನಿಮಮ್ 10 ಆಗಿದೆ, ಅಂದರೆ ಹಾಫ್ ಆಗಿದೆ. ಹಾಫ್ ಆಗಿದೆ ಅಂದರೆ ದೇರ್ ಆರ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಐ ಕ್ಯಾನ್ ಸೇ, ಸೊ ವೆನ್ ಎವರ್ ಇಟ್ ರೀಚಸ್ ಮ್ಯಾಕ್ಸಿಮಮ್ ಹೈಟ್ ವೆಲಾಸಿಟಿ ಹಾಫ್ ಆಗ್ತಾ ಇದೆ ಅನ್ನೋ ಒಂದು ಇಂಪ್ರೆಷನ್ ಬರ್ತವೆ. ಫ್ರೆಂಡ್ಸ್, ಇಟ್ ಈಸ್ ನಾಟ್ ದ್ಯಾಟ್. The solution or the answer should not give you a concept like that, because 20 has become 10 only for theta is equal to 60 degrees ಅಂತ ಬರ್ತೋಗ್ಬಾರ್ದು. ಓಕೆ, ಅದು ನಾವೇನಾದರೂ ನೋಡೋವಾಗ ಕಂಪ್ಲೀಟ್ ಅಬ್ಸರ್ವೇಷನ್ ಇದೆ. ಯಾವಾಗ ಅರ್ಧ ಆಗುತ್ತೆ ಅಂತ ರೂಲ್ ಇಲ್ಲ, ಅರ್ಧ ಆಗ್ಬೋದು, ಅರ್ಧ ಕನ್ನ ಇನ್ನೂ ಕೂಡ ಜಾಸ್ತಿ ಕಡಿಮೆ ಆಗ್ಬೋದು. ಇವಾಗ ಈ ಈಕ್ವೇಷನ್ ಕೊಟ್ಟು ಮತ್ತು ರೇಂಜು ಮ್ಯಾಕ್ಸಿಮಮ್ ಇಟ್ಟು ಅಂತೆಲ್ಲ ಕೇಳಿದ್ದಾರೆ ಅಂತ ನೆನಪಿಟ್ಕೊಂಡು ಸರಿ, ಕ್ವಶನ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ನನಗೇನು ಗೊತ್ತು, ಎಕ್ಸ್ ಅಂದರೆ ನನಗೆ ಗೊತ್ತಿರೋದು ಯು ಕಾಸ್ ಥೀಟಾ ಇಂಟು ಟಿ ಅಪ್ಪಿ ಅಷ್ಟೇನಾ. ಎಕ್ಸ್ ಈಕ್ವಲ್ ಯು ಕಾಸ್ ಥೀಟಾ ಇಂಟು ಟಿ ಅಂತ ಗೊತ್ತು. ವೈ ಇಸ್ ಈಕ್ವಲ್ ಏನು ಗೊತ್ತು ನನಗೆ, ಯು ಸೈನ್ ಥೀಟಾ ಟೈಮ್ಸ್ ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್ ಅಂತ ಗೊತ್ತು. ನನಗೆ ಅಲ್ಲಿ ನಾನು ಬರೆದಿರೋದು ಸಿಂಬಲ್ಸ್ ಚೇಂಜ್ ಮಾಡಿ ಕೊಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋದು. ನೋಡಿ, ಸಿಂಬಲ್ಸ್ ಕೊಟ್ಟಾಗ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ ನಂಬರ್ಸಿಂದ ಮಾಡೋ ಎಬಿಲಿಟಿ ಇದ್ದವರಲ್ಲಿ 80-90% ಸಿಂಬಲ್ಸ್ ಕೊಟ್ಟವರು ಮಾಡೋದಿಲ್ಲ. ಯಾಕೆ ಅಂದರೆ ಅದೇನೋ ಇದು ಒಂಥರ ಫ್ರೇಮ್ ವರ್ಕ್ ಮಾಡ್ಕೊಂಡಿರ್ತಾರೆ. ರಿಮೂವ್ ದಟ್. ನೀವು ಆ ಥರ ಏನಿದ್ರು ಕೂಡ ರಿಮೂವ್ ದಟ್. ಆ ಥರ ರಿಮೂವ್ ಮಾಡ್ಕೊಡಕ್ಕೆ ಆಗ್ತಾ ಇಲ್ಲ ಅಂದರೆ ಯು ಹ್ಯಾವ್ ಟು ಸ್ಪೀಕ್ ಟು ಯುವರ್ ಟೀಚರ್ಸ್. ಇವಾಗ ನೀನು ಕಂಪೇರ್ ಮಾಡಿದ್ದೆ, ನಿಮ್ಗೆ ಏನು ಬರ್ತೈತೆ, ಎ ಇಸ್ ಈಕ್ವಲ್ ಟು ಯು ಕಾಸ್ ಥೀಟಾ ಅಂತ ಬಂದಿದೆ, ಬಿ ಇಸ್ ಈಕ್ವಲ್ ಟು ಏನು ಬಂದಿದೆ, ಯು ಸೈನ್ ಥೀಟಾ ಅಂತ ಬಂದಿದೆ. ಇಲ್ಲಿ G/2 ಪ್ಲಸ್ ಅದೇನಿದೆ, ಸಿ ಇದೆ. ಇಲ್ಲಿ ಮೈನಸ್ G/2, ಇಲ್ಲಿ ಮೈನಸ್ ಸಿ ಇದೆ. ಅಂದರೆ ಅದರ ಪ್ರಕಾರ ಸಿ ಇಸ್ ಈಕ್ವಲ್ ಟು ಏನಿದಪ್ಪ, G/2 ಇದೆ. ಇದರಿಂದ G ಇಸ್ ಈಕ್ವಲ್ ಟು 2C ಅಂತ ಬರ್ಕೋಬೋದಾ? G ಇಸ್ ಈಕ್ವಲ್ ಟು 2C ಅಂತ ಬರ್ಕೋಬೋದು. ನಾವು ವಾಟ್ ಈಸ್ ದಟ್ ಯು ವಾಂಟ್, ಮ್ಯಾಕ್ಸಿಮಮ್ ಹೈಟ್ ಬೇಕು. ಮ್ಯಾಕ್ಸಿಮಮ್ ಹೈಟ್ ಅಂದರೆ ಏನು ಬರ್ತಿದ್ದೀವಿ, H ಇಸ್ ಈಕ್ವಲ್ ಟು ಯು ಸ್ಕ್ವೈರ್ಡ್ ಸೈನ್ ಸ್ಕ್ವೈರ್ಡ್ ಥೀಟಾ ಬೈ 2G ಬರ್ತಿದ್ದೀವಿ. ಇವಾಗ ಯು ಸೈನ್ ಥೀಟಾ ಅಂದರೆ ಏನಿದೆ, ಇಲ್ಲಿ ಡಿ ಇದೆ. ಇದೆಲ್ಲ ಮಾಡಿದ್ದೀವಿ ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ಡಿ ಸ್ಕ್ವೈರ್ಡ್ ಬೈ 2 ಇಂಟು ಜಿ. ಜಿ ಅಂದರೆ ಏನಿದೆ ಮತ್ತು ನಮಗೆ 2C ಇದೆ. therefore ಏನು ಬರುತ್ತೆ, ಬಿ ಸ್ಕ್ವೇರ್ ಬೈ 4C ಈಸ್ ದ ಮ್ಯಾಕ್ಸಿಮಮ್ ಹೈಟ್ ಅಂತ ಗೊತ್ತಾಗುತ್ತೆ. ನೋಡಿದವಾಗ ಬಿಗಿನಿಂಗಲ್ಲಿ ನಂಬರ್ಸ್ಗೆ ಏನೋ ಈಸಿ, ಸಿಂಬಲ್ಸ್ಗೆ ಏನಾಗುತ್ತೋ ಅಂದ್ಕೊಂಡಿದ್ದೀವಲ್ಲ, ಎರಡರಾಗ ಒಂದೇ ಸಬ್ಸ್ಟಿಟ್ಯೂಷನ್ ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ಡಿ ಸ್ಕ್ವೇರ್ ಬೈ 4C ಅಂತ ಬರ್ತಿದ್ದೀವಿ. ನೆಕ್ಸ್ಟ್ ಏನು ಬೇಕಾಗಿದೆ, ಟೈಮ್ ಆಫ್ ಫ್ಲೈಟ್ ಬರ್ತಿದ್ದೀವಿ. ಟೈಮ್ ಆಫ್ ಫ್ಲೈಟ್ ಏನು ಬರ್ತಿದ್ದೀವಿ, 2 ಯು ಸೈನ್ ಥೀಟಾ ಅಪಾನ್ ಜಿ ಅಂತ ಬರ್ತಿದ್ದೀವಿ. ದಿಸ್ ಇಸ್ 2 ಮತ್ತು ಯು ಸೈನ್ ಥೀಟಾ ಅಂದರೆ ಏನು ಬಂದಿದ್ದೀವಿ, ಬಿ ಬಂದಿದೆಯಲ್ವಾ. ಸೊ ದಿಸ್ ಈಸ್ ಬಿ ಬೈ ಜಿ ಅಂದರೆ ಮತ್ತು 2C. Therefore the answer is B by C ಅಂತ ಒಂದು ಆನ್ಸರ್ ಕಾಣಿಸ್ತಾರೆ. T is equal to B upon C. T equal to B upon C. ಆರ್ ರೇಂಜ್ ಕೇಳಿದ್ದಾರೆ. ರೇಂಜ್ ಎಕ್ಸ್ಪ್ರೆಷನ್ ನಾವೇನು ಬರ್ತಿದ್ದೀವಿ, 2 ಯು ಸೈನ್ ಥೀಟಾ ಯು ಕಾಸ್ ಥೀಟಾ
ಅಪಾನ್ ಜಿ ಎಲ್ಲ ಬರೆದಿರೋದು. ಅವಾಗ ಏನಾಗುತ್ತೆ 2u sin theta b u cos theta a g ಅಂದರೆ 2c. ಸೊ ಆನ್ಸರ್ ಈಸ್ a b by c ಅಂತ ಕಾಣಿಸ್ತದೆ. a b by c ಅಂತ ಕಾಣಿಸ್ತದೆ. ಅಂದರೆ ಡಾಟಾ ಕೊಡುವಾಗ ಇಷ್ಟು ಮುಂಚೆ ಮಾಡಿರೋ ಎಕ್ಸಾಂಪಲ್ಸ್ ಅಲ್ಲಿ ನಾವೇನು ಮ್ಯಾಕ್ಸಿಮಮ್ ಹೈಟು, ರೇಂಜು ಇವೇ ಮಾಡಿದ್ದೀವಿ. ಅದೇ ಮ್ಯಾಕ್ಸಿಮಮ್ ಹೈಟ್ ಫೈಂಡ್ ಔಟು, ಅದೇ ರೇಂಜ್ ಫೈಂಡ್ ಔಟು ಇವೇ ಮಾಡಿದ್ದೀವಿ. ಬಟ್ ಡಾಟಾನ ಸ್ಲೈಟ್ ಚೇಂಜ್ ತೋರಿಸಿದ್ರು. ಡಾಟಾನ ಯಾವ ಥರ ಚೇಂಜ್ ಮಾಡುವಾಗ ಸೇಮ್ ಯು ಸೈನ್ ಥೀಟಾ ಕಾನ್ಸೆಪ್ಟು, ಯು ಕಾಸ್ ಥೀಟಾ ಕಾನ್ಸೆಪ್ಟು, ಯು ಕಾನ್ಸೆಪ್ಟು, ಥೀಟಾ ಯಾವ ಕಾನ್ಸೆಪ್ಟು ಇದು ನಾವು ಬರೀತೇವೆ. So what is our understanding? Some of the examples we will have to find out u separately and theta separately, and we'll do those examples. But in some examples, it is better what is we think in the lines of what is u cos theta, what is u sin theta ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ. ಸೊ ಈ ಎಕ್ಸಾಂಪಲಲ್ಲಿ ಮಾಡಿರೋದು ಕೂಡ ಮತ್ತು ಸೇಮ್ ಕಂಟೆಂಟ್ ಡಿಫ್ರೆಂಟ್, ಮಾಡಿರೋ ಎಕ್ಸಾಂಪಲ್ಸ್ ಆರ್ ಡಿಫ್ರೆಂಟ್. ನಂಬರ್ ಆಫ್ ಟೈಮ್ಸ್ ಐ ಕೀಪ್ ಟೆಲಿಂಗ್. ಫಾರ್ ಎಕ್ಸಾಂಪಲ್ ಈ ಥರ ಏನು ಕೇಳಿದ್ದೀರಾ ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ ಅಂತ ಕೊಟ್ಬಿಟ್ಟು ವಾಟ್ ಈಸ್ ದಟ್ ಆರ್ ಬೈ ಹೆಚ್ ಡಾಟಾ ಕೇಳಿದ್ದಾರೆ, ವಾಟ್ ಈಸ್ ಆರ್ ಬೈ ಹೆಚ್ ರೇಷಿಯೋ ಅಂತ ಕೇಳಿದ್ದಾರೆ ಅನ್ಕೊಳ್ಳಿ. ಅವಾಗ ಡೈರೆಕ್ಟಾಗಿ ನೀವೇನು ಮಾಡ್ತೀರಾ, ಆರ್ ಇಸ್ ಈಕ್ವಲ್ ಟು 4h cot theta ಅಂತ ಮಾತಾಡ್ತೀವಿ. ಆರ್ ಈಕ್ವಲ್ ಟು 4h cot theta. ಇವಾಗ ಇದು ಎ ಇಸ್ ಈಕ್ವಲ್ ಟು ಯು ಕಾಸ್ ಥೀಟಾ, ಬಿ ಇಸ್ ಈಕ್ವಲ್ ಟು ಯು ಸೈನ್ ಥೀಟಾ. ಡಿವೈಡ್ ಮಾಡಿದ್ರೆ ಯು ಕ್ಯಾನ್ಸಲ್ ಆಗುತ್ತೆ, ಕಾಟ್ ಥೀಟಾ ಇಸ್ ಈಕ್ವಲ್ ಟು ಎ ಬೈ ಬಿ ಬರುತ್ತೆ. ಅದೇ ಇವಾಗ ಈ ಡಾಟಾ ಇಂದ ನನಗೆ ಕಾಟ್ ಥೀಟಾ ಹೇಗೆ ಬರುತ್ತೆ, ಟ್ಯಾನ್ ಥೀಟಾ ಹೇಗೆ ಬರುತ್ತೆ ಅಂತ ಟೀಚರೇ ಹೇಳಿದ್ದಾರೆ ಅನ್ಕೊಳ್ಳಿ, ಸಮಥಿಂಗ್ ಮಿಸ್ಸಿಂಗ್ ಅಂತ ನಂಗೆ ಅನ್ಸ್ಬೇಕಲ್ಲ. ಬಿಕಾಸ್ ಆಲ್ರೆಡಿ ಥೀಟಾ ಎಲ್ಲಿದೋ ಅಲ್ಲಿ ನೋಡಿ ಬಂತೀವಿ. ಇದು ಏನೋ ಬೇಕು ನಮಗೆ, ಬರೀ ಥೀಟಾ ಬೇಕು, ಯು ಇರಬಾರ್ದು. ಯು ಇರಬಾರ್ದಂದ್ರೆ ಏನು ಮಾಡಬೇಕು, ಯು ಇದೆ, ಡಿವೈಡ್ ಮಾಡಿದ್ರೆ ಹೋಗುತ್ತೆ. ದೀಸ್ ಆರ್ ದ ಎಲಿಮಿನೇಷನ್ ಮೆಥಡ್ಸ್. ಮಲ್ಟಿಪ್ಲೈ ಮಾಡಬೇಕಾ, ಡಿವಿಷನ್, ಅಡಿಷನ್, ಸಬ್ಟ್ರಾಕ್ಷನ್, ಸ್ಕ್ವೈರ್ ಮಾಡಬೇಕಾ, ರೂಟ್ ತಗೊಂಡು ಮಾಡಬೇಕು, ಎಲ್ಲ ಗೊತ್ತಾಗುತ್ತೆ. therefore cot theta equal to ಬಂದಿದೆ a by b ಬಂದಿದೆ. therefore this is 4h and this is a by b ಅಂತ ಬಂದಿದೆ. ಇಷ್ಟು ಮುಂಚೆ h ಅಂದ್ರೆ ಏನು ಬಂದಿದೆ, ನಾವು ಆಲ್ರೆಡಿ ಇಷ್ಟು ಮುಂಚೆ ಮಾಡಿರೋ ಪ್ರಕಾರ b ಸ್ಕ್ವೇರ್ by 4c ಅಂತ ಬಂದಿದೆ, ಹೌದಲ್ವಾ? b ಸ್ಕ್ವೇರ್ upon 4c ಅಂತ ಬಂದಿದೆ. ತೆಗೆದುಬಿಟ್ರೆ a b by 4c ಅನ್ನೋದು r ಆಗಿದೆ, ಹೌದಾ? r by h ಬೇಕಾದ್ರೆ ನಿಮಗೆ r by h is equal to simply 4 cot theta ಆಗುತ್ತೆ. r by h is equal to 4 cot theta ಅಂದರೆ 4 times a by b ಅಂತ ಬರುತ್ತೆ. ಬರೀ r by h ಕಂಡು ಲೈಕ್ ದಟ್. ಸೊ ಈ ಮೇಲೆ ನೋಡಬೇಕಾಗಿರೋದಂದ್ರೆ ರೀಡ್ ದ ಡಾಟಾನ ಚೆನ್ನಾಗಿ ನೋಡಬೇಕು. ಹೌ ದಟ್ ಗಿವೆನ್ ಡಾಟಾ converted into symbols, how that given data converted into figure. ಇದು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್. ಬಿಗಿನಿಂಗಲ್ಲಿ ನಿಮಗೆ ಬರೋ ಎಲ್ಲ ಡೌಟ್ಸು ಕೂಡ ಪ್ಲೀಸ್ ಶೇರ್ ವಿತ್ ಯುವರ್ ಟೀಚರ್ಸ್. ನೀವು ನಿಮಗೆ ಬಂದಿರೋ ಡೌಟ್ಸನ್ನ ನಿಮ್ಮ ಸೀನಿಯರ್ಸ್ ಜೊತೆ ಮಾತಾಡ್ತೀರ. ಆ ಸೀನಿಯರ್ ಯಾರು ಅಂದರೆ ಅವ್ನು ಹುಚ್ಚುಗುಂಡೆ ಹೇಗಿರ್ತಾರೆ, ಪಾಪಿಗುಂಡೆ, ಅವ್ನು ಏನು ಮಾಡಿರೋ ಕೆಲಸ. ಅವನೇನು ಹೇಳ್ತಾನೆ, ಹೌದು ಇದಾಗಲ್ಲ, ಇದಾಗಲ್ಲ, ನೀನು ಹಾಗೆ ಮಾಡಿ ಹೀಗೆ ಮಾಡಂತ ಅವನು ಜ್ಞಾನೋಪದೇಶ ಮಾಡ್ತಾನೆ. ಅವನು ಅಜ್ಞಾನೋಪದೇಶ ಮಾಡ್ತಾನೆ. ಅವನ ಅಜ್ಞಾನ ನೀನು ತಗೊಂಡು ನಿನ್ನ ಲೈಫನ್ನು ಮುಂದೆ ತಗೊಂಡು ಹೋಗ್ಬೇಕು ಅಂದ್ಕೊಳ್ತೀರ. ವೆರ್ ಇಸ್ ದ ಲಾಜಿಕ್? ನಿಮಗೆ ಡೌಟ್ಸ್ ಬಂದರೆ ಮಾತಾಡಬೇಕಾಗಿರೋದು ಯು ನೀಡ್ ಟು ಸ್ಪೀಕ್ ಟು ಯುವರ್ ಟೀಚರ್ಸ್. ಸೀನಿಯರ್ಸ್ ಜೊತೆ ಮಾತಾಡಬೇಡಿ. ಸರ್ ಸೀನಿಯರ್ ಅಲ್ಲಿ ಡಾಕ್ಟರ್ ಆಗಿದ್ದಾನೆ. ದೆರ್ ಆರ್ ಸಮ್ ವಿದ್ಯಾರ್ಥಿ ಆರ್ ದೆರ್ ಆರ್ ಸಮ್ ಸ್ಟೂಡೆಂಟ್ಸ್ ಹೂ ಸೇಸ್ ಸರ್ ಆಲ್ರೆಡಿ MBBS ಜಾಯ್ನ್ ಆಗಿರೋ ಕೆಲವೊಂದು ಸ್ಟೂಡೆಂಟ್ಸ್ ಜೊತೆ ನಾವು ಮಾತಾಡ್ತೀವಿ ಅಂತಾರೆ. ಏನು ಗೊತ್ತಾಗುತ್ತೆ? ಪಾಯಿಂಟ್ ಈಸ್ ಅವನ ಹತ್ರ ಮಾತಾಡಬಾರ್ದು ಅಂತ ಹೇಳಿಲ್ಲ, ಅವನ ಹತ್ರ ಮಾತಾಡಿ. ಬಟ್ ಬಿಫೋರ್ ದಟ್ ನನ್ನ ಜೊತೆ ನಿಮ್ಮ ಆಲ್ ಸಬ್ಜೆಕ್ಟ್ ಟೀಚರ್ಸ್ ಜೊತೆ ಮಾತಾಡಿದ್ರೆ ಅವ್ರು ಹೇಳಿದ್ದು ಬೆಸ್ಟ್ ಆಗಲಿ, ನಿಮ್ಮ MBBS ಮಾಡಿದವನು ಹೇಳಿರೋದು ಕರೆಕ್ಟ್ ಅಲ್ಲ. ಬಿಕಾಸ್ ಅವ್ನಿಗೆ ಕಾಣಿಸೋದು ಬೇರೆ, ಅದು ಅವನ ಇಂಟೆಲಿಜೆನ್ಸ್. ನಿನ್ನ ಇಂಟೆಲಿಜೆನ್ಸ್ ಏನೋ ಅವನಿಗೆ ಗೊತ್ತಿಲ್ಲ. ಅವನೇನು ಮಾಡಿದ್ದಾನೋ ಹೇಳಿದರೆ ಅದೆಲ್ಲ ನಿಂಗೆ ಹೆಲ್ಪ್ ಆಗುತ್ತೆ ಅನ್ನೋದಿರೋದು. ಬಿಕಾಸ್ ಇಲ್ಲಿ ಏಕಮಂತ್ರ ಇರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸ್ಟ್ರೆಂತ್ ಇರುತ್ತೆ, ವೀಕ್ನೆಸ್ ಇರುತ್ತೆ. ಅದು ಟೀಚರ್ ಅರ್ಥ ಮಾಡಿಕೊಂಡು ನಿಮಗೆ ಅದನ್ನು ಕ್ಲಾರಿಫೈ ಮಾಡೋದು, ನಿಮ್ಮನ್ನು ಬೆಟರ್ಮೆಂಟ್ ಮಾಡೋಕ್ಕೆ ಟೀಚರ್ ಕೈಲಿ ಆಗುತ್ತೆ. ನಾಟ್ ಬೈ ಯುವರ್ ಸೀನಿಯರ್ಸ್ ಆರ್ ಆಲ್ರೆಡಿ ಪ್ರೂವನ್ ಹೂ ಹ್ಯಾಸ್ ಜಾಯ್ನ್ಡ್ ದೋಸ್ ಇಂಜಿನಿಯರಿಂಗ್ ಆರ್ ಡಾಕ್ಟರ್ ಜಾಯ್ನ್ ಆದವರು ಅಲ್ಲ. ಓಕೆ ಫ್ರೆಂಡ್ಸ್, ಹೋಪ್ಫುಲಿ ನೀವು ಈ ಕ್ಲಾಸ್ ಕೇಳೋ ಟೈಮ್ಗೆ ಒಂದು ವರ್ಕ್ಶೀಟ್ ಕೂಡ ನಿಮ್ಮನ್ನ ರೀಚ್ ಆಗುತ್ತೆ. ಈ ಎಕ್ಸಾಂಪಲ್ಸ್ ಎಲ್ಲ ಮಾಡಿ ಆ ವರ್ಕ್ಶೀಟ್ ಕೂಡ ಸಾಲ್ವ್ ಮಾಡಿ. ಇನ್ ಮೈ ನೆಕ್ಸ್ಟ್ ಕ್ಲಾಸ್ ನಾನು ಆ ವರ್ಕ್ಶೀಟ್
ವರ್ಕ್ಶೀಟ್ ಯಾವುದು ಅಂದರೆ ಇಷ್ಟು ಮುಂಚೆ ಒಂದು ವರ್ಕ್ಶೀಟ್ ಕಳಿಸಿದ್ದೆ, ಅದೆಲ್ಲ ಫ್ರೆಶ್ ಆಗಿ ವಾಟ್ ಎವರ್ ವರ್ಕ್ಶೀಟ್ ದಟ್ ಯು ರಿಸೀವ್ ಆ ವರ್ಕ್ಶೀಟ್ ಮೇಲೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಎಕ್ಸಾಂಪಲ್ಸ್ ಮಾಡ್ತೀವಿ. ಸ್ಟೇ ಸೇಫ್, ಈಟ್ ವೆಲ್, ಪ್ರಿಪೇರ್. ಗುಡ್ ಡೇ.